ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಈಗ ತಾನೇ ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರದ್ದು ಆನ್ಸರ್ ಕೀ ನಾನು ಹಾಕ್ತಾ ಇದ್ದೀನಿ. ನೀವೆಲ್ಲ ತುಂಬ ಕೇಳ್ತಾ ಇದ್ರಿ ಮ್ಯಾಮ್ ಕ್ವಶನ್ ಪೇಪರ್ದು ಆನ್ಸರ್ನ ಹಾಕಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಸರ್ಸ್ಗಳೇನಿದೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ, ನಿಮಗೆ ಇದು ಮಿಡ್ ಟರ್ಮ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಿಮ್ಮ ಮೇನ್ ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಐಡಿಯಾ ಕೂಡ ಸಿಗುತ್ತೆ. ಈಗ ನಿಮಗೆ ಗೊತ್ತೇ ಇದೆ, ಮಾಡೆಲ್ ಕ್ವಶನ್ ಪೇಪರ್ನ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಾ. ಸೊ 3 ಮಾಡೆಲ್ ಕ್ವಶನ್ ಪೇಪರ್ಗಳು ಪ್ರತಿಯೊಂದು ಸಬ್ಜೆಕ್ಟ್ಗೂ ರಿಲೀಸ್ ಮಾಡಿದ್ದಾರೆ. ನೀವಿನ್ನೂ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾವ ಸಬ್ಜೆಕ್ಟಿಗೆ ಬೇಕಿದ್ರೂ ನಿಮಗೆ ಅಲ್ಲಿಂದ ಆ ವೆಬ್ಸೈಟಿಂದ, ನಾನು ಕೊಡುವಂಥ ವೆಬ್ಸೈಟಿಂದ ನೀವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಪ್ರಿಪೇರ್ ಆಗ್ಬೋದು, ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಸೊ ಅದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೇಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ. ಸೊ ಅದನ್ನು ನೀವು ನೋಡಿಕೊಂಡು ನೀವೆಲ್ಲ ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆಲ್ರೆಡಿ ಕ್ವಶನ್ ಪೇಪರ್ನ ನೋಡಿರೋಂಥ ಮಕ್ಕಳಿಗೆ ಕ್ಲಿಯರಾಗಿ ಈಗ ಗೊತ್ತಾಗಿದೆ. ಈ ಸಲ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳು ಎಲ್ಲ ಸಬ್ಜೆಕ್ಟು ಯಾವುದೇ ತೊಗೊಳ್ಳಿ, ನೀವು ಲ್ಯಾಂಗ್ವೇಜ್ನೇ ತೊಗೊಳ್ಳಿ ಅಥವಾ ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ ಏನಿದೆ PCMB ಅದನ್ನೇ ತೊಗೊಳ್ಳಿ, ಎಲ್ಲದೂ ಕೂಡ ಟಫ್ ಇದೆ ನಿಮಗೆ ಈ ಸಲ. ಮುಂಚೆ ಥರ ಈಸಿಯಾಗಿ ಅವ್ರು ಯಾವುದನ್ನು ಕೊಡ್ತಾ ಇಲ್ಲ. ಸೊ ಈ ಟಫ್ ಲೆವೆಲ್ ಏನಿದೆ ಇದನ್ನು ನೀವು ಅರ್ಥ ಮಾಡಿಕೊಂಡು ಇದಕ್ಕೆ ತಕ್ಕ ಹಾಗೆ ನೀವು ಪ್ರಿಪೇರ್ ಆದರೆ ನಿಮ್ಮ ಮೇನ್ ಎಕ್ಸಾಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕೊಡ್ತಾರಂಥ ಆನ್ಸರ್ ಕೀ ಸುಮ್ಮನೆ ಹೇಳ್ತಾ ಇಲ್ಲ, ಇದೇ ಆನ್ಸರ್ ಅಂತ ಹೇಳೋದಿಲ್ಲ. ಐ ಆಮ್ ಆಲ್ಸೋ ಎಕ್ಸ್ಪ್ಲೇನಿಂಗ್. ಸೊ ಈ ಎಕ್ಸ್ಪ್ಲನೇಷನ್ ನಿಮಗೆ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ಗಳಿಗೆ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಗಲಿ, ಮಿಡ್ ಟರ್ಮ್ ಆಗಲಿ ಅಥವಾ ಯೂನಿಟ್ ಟೆಸ್ಟ್ ಆಗಲಿ ಎಲ್ಲದಕ್ಕೂ ಹೆಲ್ಪ್ ಆಗೋದ್ರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಏನಿದೆ ಬಯಾಲಜಿದು ಅದನ್ನು ತೊಗೊಂಡಿದ್ದೀನಿ. ಡ್ಯೂರೇಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ, ಜಸ್ಟ್ 3 hours ಮಾತ್ರ ಇರೋದು ಈ ಸಲ ಅಂತ. 3 hours 15 minutes ಇರ್ತಿತ್ತಲ್ಲ, ಅಲ್ಲಿ 15 minutesನ ರೆಡ್ಯೂಸ್ ಮಾಡಿದ್ದಾರೆ. ಏನೇನೆಲ್ಲ ಬೇರೆ ಅಪ್ಡೇಟ್ಸ್ ಇದೆ ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಈ ವರ್ಷ ಯಾರ್ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ಕೆಲವೊಂದು ಚೇಂಜಸ್ಗಳಾಗಿದೆ ಅವ್ರ ಎಕ್ಸಾಮ್ ಪ್ಯಾಟರ್ನಲ್ಲಿ. ಸೊ ಏನೇನೆಲ್ಲ ಚೇಂಜಸ್ ಇದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ನಾವು ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ನೋಡೋಣ, ಬಿಕಾಸ್ ಇದರಲ್ಲೂ ಕೂಡ ನಿಮಗೂ ಕೆಲವೊಂದು ಚೇಂಜಸ್ ಕಾಣಿಸುತ್ತೆ. ಸೊ ಅದೇನು ಅಂತ ಈಗ ನಾನು ಹೇಳ್ತೀನಿ. ಫಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ ನೋಡೋಣ. ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ ಪಾರ್ಟ್ ABCDE. ಮುಂಚೆನೂ ABCD ಇತ್ತು, ಬಟ್ ಈ ಸಲ ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಏನಿದು ಏನಿರುತ್ತೆ ಇದರಲ್ಲಿ ಈ ಸೆಕ್ಷನಲ್ಲಿ ಅಂತಂದರೆ, ಪಾರ್ಟ್ ಕನ್ಸಿಸ್ಟ್ ಆಫ್ ಕ್ವಶನ್ಸ್ ಫಾರ್ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್. ವಿಜುವಲಿ ಚಾಲೆಂಜ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಈ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಬೇರೆ ಸ್ಟೂಡೆಂಟ್ಸ್ ಯಾರೆಲ್ಲ ವಿಜುವಲಿ ಚಾಲೆಂಜ್ಡ್ ಇರಲ್ಲ ಅಂಥ ಸ್ಟೂಡೆಂಟ್ಸ್ಗಳು ಈ ಪಾರ್ಟ್ನ ಅಟೆಂಡ್ ಮಾಡಲೇಬೇಡಿ. ಈ ವರ್ಷ ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಚೇಂಜಸ್ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ ನೋಡೋಣ. ಪಾರ್ಟ್ ಕನ್ಸಿಸ್ಟ್ ಆಫ್ ಸೆಕ್ಷನ್ 1 and 2. ಸೆಕ್ಷನ್ 1 ಮತ್ತು 2 ಇಲ್ಲಿರುತ್ತೆ. ಸೆಕ್ಷನ್ 1ನಲ್ಲಿ ನಿಮ್ಗೆ ಏನು ಬರುತ್ತೆ ಅಂತಂದರೆ, ಈ ಎಲ್ಲ MCQಗಳೇನಿದೆ ಈ ಎಲ್ಲ MCQಗಳು ಪಾರ್ಟ್ 1ನಲ್ಲಿ ಬರುತ್ತೆ. ಪಾರ್ಟ್ 2 ಅಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಆ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಆಪ್ಷನ್ಸ್ ಅಲ್ಲೇ ಇರೋದ್ರಿಂದ ನೀವು ಅಲ್ಲಿ ಜಸ್ಟ್ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಇನ್ನೊಂದೇನೆಂದರೆ, ಇನ್ಸ್ಟೆಡ್ ಆಫ್ 5 ಇಲ್ಲಿ 6 ಆಪ್ಷನ್ಸ್ ಇರುತ್ತೆ. ಓಕೆ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೆಲ್ಲ 5 ಇದ್ದರೆ 5 ಫಿಲ್ ಇನ್ ದ ಬ್ಲಾಂಕ್ ಇದ್ದರೆ 5 ಆಪ್ಷನ್ಸ್ ಮಾತ್ರ ಇರ್ತಿತ್ತು. ಬಟ್ ಈಗ ಒಂದು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಬಟ್ ಇಲ್ಲಿ 2 ರಿಪೀಟ್ ಆಗಿ ಹೋಗಿದೆ, ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಇದನ್ನು ಸಾಲ್ವ್ ಮಾಡುವಾಗ. ಓಕೆ, ಅದೊಂದು ಗೊತ್ತಾಯ್ತಾ? ಪಾರ್ಟ್ ಎಲ್ಲಿ ಸೆಕ್ಷನ್ 1 ಮತ್ತು 2 ಇರುತ್ತೆ. ಪಾರ್ಟ್ ಡಿಯಲ್ಲೂ ಕೂಡ ನಿಮಗೆ 2 ಮೇನ್ಗಳಿರುತ್ತೆ, 5th ಮೇನ್ ಆ್ಯಂಡ್ ಇಲ್ಲಿ 6th ಮೇನ್ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ 5th ಮೇನಲ್ಲಿ ಎಷ್ಟು ಟೋಟಲ್ ಕ್ವಶನ್ಸ್ ಇದೆ ಅಂದರೆ, ಟೋಟಲ್ ನಿಮಗೆ 7 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನೀವು ಎನಿ 4 ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ 6th ಮೇನಲ್ಲಿ ನಿಮಗೆ ಎಷ್ಟಿರುತ್ತೆ ಕ್ವಶನ್ಸ್ ಅಂದರೆ, ನಿಮಗೆ ಇಲ್ಲಿ 3 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು ಅಂತಂದರೆ, ಔಟ್ ಆಫ್ 3 ನೀವು ಅಟೆಂಡ್ ಮಾಡಬೇಕಾಗಿರೋದು ಒಂದೇ ಒಂದು. ಓಕೆ, ಒಂದೇ ಒಂದು ಅದು ಅಪ್ಲಿಕೇಶನ್ ಲೆವೆಲಲ್ಲಿ ಕೊಟ್ಟಿರ್ತಾರೆ ಯೂಶಲಿ. ಸೊ ಅದು ಒಂದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದೆರಡೂ ಪಾರ್ಟ್ A ಮತ್ತು ಪಾರ್ಟ್ Dಗೆ ಇರುವಂಥ ಆಪ್ಷನ್ಸ್ಗಳ ಬಗ್ಗೆ ಹೇಳಾಯಿತು. ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ ನೋಡೋಣ. ಆಲ್ ದ ಪಾರ್ಟ್ಸ್ ಆರ್ ಕಂಪಲ್ಸರಿ. ನೋಡಿ, ಆಲ್ ದ ಪಾರ್ಟ್ಸ್ ಆರ್ ಕಂಪಲ್ಸರಿ ಅಂದರೆ ಎಲ್ಲ ಪಾರ್ಟ್ಗಳನ್ನು ನೀವು ಅಟೆಂಡ್ ಮಾಡಲೇಬೇಕು, ಈ ಪಾರ್ಟ್ನ ಬಿಟ್ಟು. ಓಕೆ, ವಿಜುವಲಿ ಚಾಲೆಂಜ್ ಇರೋರ್ಗೆ ಮಾತ್ರ ಈ ಪಾರ್ಟ್, ಉಳಿದವ್ರಿಗೆ ABCD 4 ಪಾರ್ಟ್ ಏನಿದೆ ಎಲ್ಲ ಪಾರ್ಟ್ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್. ಈ ವರ್ಷ ಇದನ್ನು ಹೇಳಿರುವಂಥದ್ದು ಅಥವಾ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಇದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕೆ ಅಂತಂದರೆ, ಇದು ನಿಮ್ಗೆ ಅರ್ಥ ಆದ್ರೇ ನೀವು ಯಾವುದೇ ರೀತಿ ಮಾರ್ಕ್ಸ್ ಕಳ್ಕೊಳ್ದೆ ನೀಟಾಗಿ ಅಟೆಂಡ್ ಮಾಡ್ತೀರಾ. ಏನಿದೆ ಇದರಲ್ಲಿ ಇನ್ಸ್ಟ್ರಕ್ಷನ್ ಅಂದರೆ, ದ ಆನ್ಸರ್ಸ್ ಆಫ್ ಪಾರ್ಟ್ ಪಾರ್ಟ್ ಏನಿದೆ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ, ರಿಟರ್ನ್ ಇನ್ ದ ಫಸ್ಟ್ 2 pages ಆಫ್ ಆನ್ಸರ್ ಬುಕ್ಲೆಟ್ ಆರ್ ಓನ್ಲಿ ಕನ್ಸಿಡರ್ಡ್ ಫಾರ್ ಎವ್ಯಾಲ್ಯೂಯೇಷನ್. ಏನಿದ್ರ ಅರ್ಥ ಅಂದರೆ, ನೀವು ಪಾರ್ಟ್ ಇದು MCQ ಆನ್ಸರ್ಸ್ ಮತ್ತು ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಆನ್ಸರ್ ಬರೀತೀರಲ್ಲ, ಅದು ಫಸ್ಟ್ 2 pagesಲ್ಲೇ ಇರಬೇಕಂತೆ.
ನೀವು ಅದನ್ನು ಬಿಟ್ಟು ಬೇರೆಲ್ಲೋ ನೀವು ಲಾಸ್ಟಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ನಾವು ನೋಡಿದ್ದೀನಿ ಲಾಸ್ಟಲ್ಲಿ ಅಟೆಂಡ್ ಮಾಡ್ತಾರೆ, ಬೇರೆದೆಲ್ಲ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಲಾಸ್ಟಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಬರೆಯುವಂಥ ಹ್ಯಾಬಿಟ್ ಇರುತ್ತೆ, ಅಥವಾ ಎಲ್ಲೋ ಮಧ್ಯದಲ್ಲೆಲ್ಲೋ ಬರೀತಾರೆ. ಆ ಥರ ಎಲ್ಲ ಮಾಡಿದ್ರೆ ಈ ವರ್ಷ ಏನಿದೆ ಅವರು ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQ ಆನ್ಸರ್ಸ್ ಫಸ್ಟ್ 2 ಪೇಜಸಲ್ಲೇ ಇರಬೇಕು, ಬೇರೆ ಎಲ್ಲೂ ಬರೆಯೋ ಹಾಗಿಲ್ಲ ಅಂತ ಇದರ ಅರ್ಥ. ಸೊ ಈ ಮಿಸ್ಟೇಕ್ ಅಂತೂ ನೀವು ಖಂಡಿತ ಮಾಡಲೇಬೇಡಿ. ನೀವೇನು ಆನ್ಸರ್ ಬರೀತಿದ್ದೀರಾ ಅದು MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಫಸ್ಟ್ 2 ಪೇಜಸಲ್ಲೇ ಬರೀಬೇಕು. ನೀವೇನಾದರೂ ಲಾಸ್ಟಲ್ಲಿ ಬರೀತೀರಾ ಅಂದರೆ ಅಟ್ಲೀಸ್ಟ್ ಏನು ಮಾಡಿ ಆ ಫಸ್ಟ್ 2 ಪೇಜಸ್ನ ನೀವು ಬಿಟ್ಬಿಟ್ಟು ಬೇರೆ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ನೀವು ಇದನ್ನು ಅಟೆಂಡ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೋ ಯಾವುದೋ ಬೇರೆ ಪೇಜಲ್ಲಿ ಬರೀಲಿಕ್ಕೆ ಹೋಗಲೇಬೇಡಿ. ಆ ಥರ ಬರೆದ್ರೆ ನಿಮ್ಮ ಮಾರ್ಕ್ಸ್ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಎಲ್ಲ ಡೆಫಿನೆಟಾಗಿ ನಿಮ್ಮ ಮಾರ್ಕ್ಸು ಹೋಗುತ್ತೆ. ಸೊ ಹಾಗಾಗಿ ಆ ತಪ್ಪನ್ನು ಮಾಡಲೇಬೇಡಿ. ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ನ ಓದ್ಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಆನ್ಸರ್ಸ್ನ ಬರೀರಿ. ಪಾರ್ಟ್ ಈ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಮೇಯ್ನಾಗಿ ನಾನು ಹೇಳಬೇಕಾಗಿದ್ದೆ ಈ ಪಾಯಿಂಟ್ ಏನಿದೆ 4th ಪಾಯಿಂಟ್ ಅದನ್ನು. ಸೊ ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತು ಈ ಪಾರ್ಟ್ ಕೂಡ ಏನಿದೆ ಇದು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿರೋದು, ಅದನ್ನು ಏನೇ ಕಾರಣಕ್ಕೂ ಅಟೆಂಡ್ ಮಾಡಬೇಡಿ. ಇದೊಂದು ಮೇಯ್ನಾಗಿ ಹೇಳಬೇಕಾಗಿತ್ತು. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸೊಲ್ಯೂಷನ್ಸ್ ಆಫ್ ದಿಸ್ ಮಾಡೆಲ್ ಕ್ವಶನ್ ಪೇಪರ್ 1. ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನಲ್ಲಿ 2 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಫಸ್ಟ್ ನೋಡೋಣ. ಅಪೋಮಿಕ್ಸಿಸ್ ಇಸ್ ಅ ಪ್ರೊಡಕ್ಷನ್ ಆಫ್ ಸೀಡ್ಸ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್. ಅಪೋಮಿಕ್ಸಿಸ್ ಪ್ರೋಸೆಸ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಸೊ ಅಪೋಮಿಕ್ಸಿಸಲ್ಲಿ ಏನಾಗುತ್ತೆ, ಡೆಫಿನೇಷನ್ ಆಫ್ ಅಪೋಮಿಕ್ಸಿಸ್ ನಿಮಗೆ ಗೊತ್ತಿದ್ದರೆ ಇದು ಈಸಿಯಾಗಿ ನೀವು ಕರೆಕ್ಟಾ ಇಲ್ವಾ ಅಂತ ಕಂಡುಹಿಡಿಬೋದು. ಅಪೋಮಿಕ್ಸಿಸ್ ಪ್ರೋಸೆಸ್ ಏನಿದೆ ಇದು ಫರ್ಟಿಲೈಸೇಷನ್ ಆಗದೇ ಸೀಡ್ ಪ್ರೊಡ್ಯೂಸ್ ಆಗುವಂಥ ಒಂದು ಪ್ರೋಸೆಸ್. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದು ಟ್ರೂ ಇದೆ. ಸೊ ಇಲ್ಲಿ ಟ್ರೂ ಅಂತ ಬರ್ಕೊಂಡಿರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಎಂಬ್ರಿಯೋಸ್ ಪ್ರೊಡ್ಯೂಸ್ಡ್ ಫ್ರಮ್ ಅಪೋಮಿಕ್ಟಿಕ್ ಸೀಡ್ಸ್ ಆರ್ ನಾಟ್ ಜನರಲಿ ಐಡೆಂಟಿಕಲ್ ಟು ದ ಪ್ಯಾರೆಂಟ್ ಪ್ಲಾಂಟ್ ಅಂತ ಹೇಳ್ತಾ ಇದೆ. ಸೊ ಇದು ಕರೆಕ್ಟಾ ಅಂತ ಈಗ ಚೆಕ್ ಮಾಡಬೇಕು. ಅಪೋಮಿಕ್ಟಿಕ್ ಸೀಡ್ ಅಂದರೆ ನಿಮಗೆ ಐಡಿಯಾ ಇದ್ದರೆ ಹೇಗೆ ಪ್ರೊಡ್ಯೂಸ್ ಆಗಿರುತ್ತೆ ಅಂದರೆ, ಒಂದು ಓವ್ಯೂಲ್ ಇದ್ದರೆ ಓವ್ಯೂಲಲ್ಲಿ ನಿಮಗೆ ಗೊತ್ತಿದೆ ಫರ್ಟಿಲೈಸೇಷನ್ ಯಾವ ರೀಜನಲ್ಲಿ ಆಗುತ್ತೆ. ಯೂಶಲಿ ಎಗ್ ಏನಿದೆ ಎಗ್ ಸೆಲ್, ಇಲ್ಲಿ ಎಗ್ ಸೆಲಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ದಿಸ್ ಇಸ್ ಎಗ್ ಸೆಲ್, ಇಲ್ಲಿ ಫರ್ಟಿಲೈಸೇಷನ್ ಆಗಿಬಿಟ್ಟು ಎಂಬ್ರಿಯೋ ಪ್ರೊಡ್ಯೂಸ್ ಆಗೋದು. ಸೊ ಎಗ್ ಏನಿದೆ ಇದು ಝೈಗೋಟ್ ಆಗಿ ಝೈಗೋಟಿಂದ ಎಂಬ್ರಿಯೋ ಆಗುತ್ತೆ. ಸೊ ಇಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ನಾರ್ಮಲ್ ಆಗಿ ಜನರಲ್ ಆಗಿ ಹೇಳ್ತಾರೆ, ಜನರಲ್ ಆಗಿ ಇಲ್ಲಿ ಯಾವಾಗ ಫರ್ಟಿಲೈಸೇಷನ್ ಆಗುತ್ತೆ ಆವಾಗಲೇ ಸೀಡ್ಸ್ ಪ್ರೊಡ್ಯೂಸ್ ಆಗೋದು. ಆದರೆ ಈ ಅಪೋಮಿಕ್ಸಿಸಲ್ಲಿ ಇಲ್ಲಿ ಯಾವುದೋ ಒಂದು ಸೆಲ್ ಅದರ್ ದ್ಯಾನ್ ಎಂಬ್ರಿಯೋ ಪ್ರೊಡಕ್ಷನ್ ಫರ್ಟಿಲೈಸೇಷನ್ ಆಗದೇ ಇರುವಾಗ ಯಾವುದಾದ್ರೂ ಒಂದು ಸೆಲ್ ಇಲ್ಲಿ ಓವ್ಯೂಲ್ ಒಳಗಡೆ ಇರುವಂಥ ಒಂದು ಸೆಲ್ ಅದು ಸೀಡ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಜೆನೆಟಿಕ್ ಮಿಕ್ಸಿಂಗ್ ಆಗ್ತಾನೇ ಇಲ್ಲ ಅಂದಮೇಲೆ, ಇನ್ನೊಂದು ಪೇರೆಂಟ್ದು ಜೀನ್ಸ್ ಇಲ್ಲಿ ಇನ್ಕ್ಲೂಡ್ ಆಗ್ತಾನೇ ಇಲ್ಲ ಅಂದಮೇಲೆ ಹೇಗಿರುತ್ತೆ ಅದು ಸೀಡ್, ಡೆಫಿನೆಟ್ಲಿ ಪೇರೆಂಟ್ಗೆ ಸಿಮಿಲರ್ ಆಗೇ ಇರುತ್ತೆ ಅಥವಾ ಸೇಮ್ ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ ಐಡೆಂಟಿಕಲ್ ಆಗಿರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ದಟ್ ಈಸ್ ಫಾಲ್ಸ್. ಓಕೆನಾ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಹೊಸದಾಗಿ ಜೀನ್ಸ್ ಬರ್ತಾ ಇಲ್ಲ ಅಂದಮೇಲೆ ಅಲ್ಲಿ ವೇರಿಯೇಷನ್ ಇರೋದಕ್ಕೆ ಚಾನ್ಸೇ ಇಲ್ಲ. ಇಟ್ ಶುಡ್ ಬಿ ಐಡೆಂಟಿಕಲ್ ಟು ದ ಪ್ಯಾರೆಂಟ್ ಪ್ಲಾಂಟ್, ಐಡೆಂಟಿಕಲ್ ಆಗೇ ಇರುತ್ತೆ. ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಯಿತು, ಫಾಲ್ಸ್ ಆಗೋಯಿತು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದು ಟ್ರೂ, ಸೆಕೆಂಡ್ ಸ್ಟೇಟ್ಮೆಂಟ್ ಫಾಲ್ಸ್. ಆ ಥರ ಆಪ್ಷನ್ ಇಲ್ಲಿ ನಿಮ್ಗೆ ಯಾವ್ದು ಸಿಗ್ತಾ ಇದೆ, ಆಪ್ಷನ್ ಎ. ಆಪ್ಷನ್ ಎ ಅಲ್ಲಿ ನಿಮಗೆ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಬೇರೆ ಯಾವುದು ಆಪ್ಷನ್ಸ್ಗಳು ಇಲ್ಲಿ ಮ್ಯಾಚ್ ಆಗದೆ ಇರೋದ್ರಿಂದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಟೇಬಲ್ ಗಿವನ್ ಬಿಲೋ ಫಾರ್ ದ ಫಾರ್ಮೇಷನ್ ಆ್ಯಂಡ್ ಡಿಸೊಲ್ಯೂಷನ್ ಆಫ್ ದ ಲೇಬಲ್ಡ್ ಪಾರ್ಟ್ ಇನ್ ದ ಗಿವನ್ ಡಯಾಗ್ರಾಮ್. ಸೊ ಇಲ್ಲಿ ಒಂದು ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಒಂದು ಪಾರ್ಟ್ನ ಲೇಬಲ್ ಮಾಡಿದಾರಂತೆ. ಸೊ ಆ ಲೇಬಲ್ ಮಾಡಿರುವಂಥ ಪಾರ್ಟ್ದು ಫಾರ್ಮೇಷನ್ ಮತ್ತು ಡಿಸೊಲ್ಯೂಷನ್ನ ನೀವು ಇಲ್ಲಿ 2 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ ಪಾರ್ಟ್ನ ಲೇಬಲ್ ಮಾಡಿದ್ದಾರೆ, ಝೋನಾ ಪೆಲುಸಿಡಾ ಈ ಪಾರ್ಟ್ನ ಇಲ್ಲಿ ಲೇಬಲ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣ್ತಾ ಇರೋದ್ರಲ್ಲಿ ಕ್ಲಿಯರ್ ಆಗಿ ಈಗ ಝೋನಾ ಪೆಲುಸಿಡಾ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಗಿದೆ, NA ಆಗಬೇಕಿತ್ತು, ಝೋನಾ ಪೆಲುಸಿಡಾ. ಅದು ಪೆಲುಸಿಡಾ ಸ್ಪೆಲ್ಲಿಂಗ್ ಕೂಡ ಅಲ್ಲಿ ರಾಂಗ್ ಆಗಿದೆ, PE ಆಗಬೇಕಿತ್ತು, ಪೆಲುಸಿಡಾ. ಓಕೆ. ಸೊ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಇಗ್ನೋರ್ ಮಾಡಿ, ಇಟ್ ಇಸ್ ಝೋನಾ ಪೆಲುಸಿಡಾ. ಸೊ ಝೋನಾ ಪೆಲುಸಿಡಾ ರೀಜನ್ ಏನಿದೆ ಅದ್ರ ಬಗ್ಗೆ ಈಗ ನಾವು ನೋಡಬೇಕು. ಅದು ಹೇಗೆ ಫಾರ್ಮ್ ಆಗುತ್ತೆ, ಹಾಗೆ ಹೇಗೆ ಡಿಸಾಲ್ವ್ ಆಗುತ್ತೆ, ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತ ಅದನ್ನು ನಾವು ನೋಡಬೇಕು. ಸೊ ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಫಾರ್ಮ್ಡ್ ಬೈಗೆ 2 ಆಪ್ಷನ್ ಇದೆ ನಿಮಗೆ ನೋಡಿ. ಫಾರ್ಮ್ ಬೈ ಪ್ರೈಮರಿ ಓಸೈಟಾ ಸೆಕೆಂಡ್ರಿ ಓಸೈಟಾ ಅಂತ ಇಲ್ಲಿ ಹೇಳಬೇಕು. ಸೊ ನೀವು ಈ ಚಾಪ್ಟರ್ನ ನೀವು ಕ್ಲೀನಾಗಿ ಕಲ್ತಿದ್ರೆ ಪ್ರೈಮರಿ ಓಸೈಟ್ ಏನಿರುತ್ತೆ ಅದು ಜಸ್ಟ್ ಡಿವಿಷನ್ ಆಗ್ತಾ ಹೋಗುತ್ತೆ. ಅದು ಯಾವುದೇ ರೀತಿ ಅದ್ರ ಸುತ್ತ ಯಾವುದೇ ರೀತಿ ಓವಮ್ ಸುತ್ತ ಯಾವುದೇ ರೀತಿ ಈ ಲೇಯರ್ಗಳನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ.
ಸೊ ಹಾಗಾಗಿ ಆನ್ಸರ್ ಶುಡ್ ಬಿ ಸೆಕೆಂಡ್ರಿ oocyte. ಓಕೆ, ಸೆಕೆಂಡ್ರಿ oocyte ಆಗಿರುತ್ತೆ. ಸೊ ಒಂದು ನಮಗೆ ಗೊತ್ತಾಯಿತು, ಇಲ್ಲಿ ಸಿ ಅಥವಾ ಡಿ ಆಗಬೇಕು, ಯಾಕೆಂದರೆ ಎ ಬಿ ಆಗೋಕ್ಕೆ ಚಾನ್ಸ್ ಇಲ್ಲ. ಪ್ರೈಮರಿ oocyte ಯಾವುದೇ ರೀತಿ ಲೇಯರ್ಗಳನ್ನ ಪ್ರೊಡ್ಯೂಸ್ ಮಾಡಲ್ಲ. ಸೆಕೆಂಡ್ರಿ oocyte ಆನ್ಸರ್ ಇರೋದು. ಸೊ ಸೆಕೆಂಡ್ರಿ oocyteಲ್ಲಿ ಈಗ ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತ ಇಲ್ಲಿ ಸೆಕೆಂಡ್ ಕ್ವಶನ್ ಕೇಳಿದ್ದಾರೆ. ಬಿಫೋರ್ ಫರ್ಟಿಲೈಸೇಷನ್ ಡಿಸಾಲ್ವ್ ಆಗುತ್ತಾ ಅಥವಾ ಆಫ್ಟರ್ ಫರ್ಟಿಲೈಸೇಷನ್ ಡಿಸಾಲ್ವ್ ಆಗುತ್ತಾ ಅಂತ. ಅದಕ್ಕೆ ಆನ್ಸರ್ ನಿಮಗೆ ಕೊಟ್ಟಿರೋ ಪಿಕ್ಚರಲ್ಲೇ ಕ್ಲಿಯರಾಗಿ ಸಿಗ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಝೋನಾ ಪೆಲುಸಿಡಾ ಇನ್ನೂ ಹಾಗೇ ಇದೆ. ಝೋನಾ ಪೆಲುಸಿಡಾ ಅಲ್ಲೇ ಇರುವಾಗಲೇ ನೀವು ಸ್ಪರ್ಮ್ ಇಲ್ಲಿ ಅಟ್ಯಾಚ್ ಆಗಿರೋದು ನೀವು ನೋಡ್ಬೋದು. ಸೊ ಸ್ಪರ್ಮ್ಗಳಲ್ಲಿದೆ ಅಂದರೆ ಏನರ್ಥ, ಆ ಫರ್ಟಿಲೈಸೇಷನ್ ಪ್ರೋಸೆಸ್ ಆಗುವಾಗಲೂ ಕೂಡ ಅದು ಆ ಝೋನಾ ಪೆಲುಸಿಡಾ ಇದೆ. ಸೊ ಆಫ್ಟರ್ ಫರ್ಟಿಲೈಸೇಷನ್ನೇ ಅದು ಡಿಸಾಲ್ವ್ ಆಗೋದು. ಯಾಕೆ ಡಿಸಾಲ್ವ್ ಆಗುತ್ತೆ ಅಂದರೆ ಅದರಲ್ಲಿರುವಂಥ ಈ ಸ್ಪರ್ಮ್ ಹೆಡ್ಡಲ್ಲಿರುವಂಥ ಆಕ್ರೋಸೋಮ್ ಅದನ್ನು ಪೆನೆಟ್ರೇಟ್ ಮಾಡಿಕೊಂಡು ಓವೋ ಒಳಗಡೆ ಎಂಟ್ರಿ ಆದಮೇಲೆ ಆ ಝೋನಾ ಪೆಲುಸಿಡಾ ವರ್ಕ್ ಮುಗೀತು. ಅದ್ರ ವರ್ಕ್ ಮುಗಿದ ಮೇಲೆ ಅದು ಡಿಸಾಲ್ವ್ ಆಗಿಬಿಡುತ್ತೆ. ಅದ್ರ ಕೆಲಸ ಇಲ್ಲ ಅಂದಮೇಲೆ ಅದೇನಾಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಡಿಸಾಲ್ವ್ ಅಂದರೆ ಕರ್ಗೋಗ್ಬಿಡೋದು ಅಂತ. ಸೊ ಅದು ಯಾವಾಗ ಕರ್ಗೋಗೋದು ಅಥವಾ ಯಾವಾಗ ಡಿಸಾಲ್ವ್ ಆಗೋದು, ಆಫ್ಟರ್ ಫರ್ಟಿಲೈಸೇಷನ್. ಸೊ ಇಲ್ಲಿ ಕೊಟ್ಟಿರೋ ಎರಡು ಆಪ್ಷನಲ್ಲಿ ಸಿ ಡಿಯಲ್ಲಿ ಯಾವುದು ಆಫ್ಟರ್ ಫರ್ಟಿಲೈಸೇಷನ್ ಅಂತ ಕೊಟ್ಟಿರೋದು, ಆಪ್ಷನ್ ಡಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಫಾರ್ಮ್ಡ್ ಬೈ ದ ಸೆಕೆಂಡರಿ oocyte ಆ್ಯಂಡ್ ಡಿಸಾಲ್ವ್ಡ್ ಆಫ್ಟರ್ ಫರ್ಟಿಲೈಸೇಷನ್. Next question, out of the options given below, choose the correct stage for transfer to the fallopian tube for successful IVF results. IVF ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ, ಇನ್ ವಿಟ್ರೋ ಫರ್ಟಿಲೈಸೇಷನ್. ಅದರಲ್ಲಿ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗುವಾಗ ಎಂಬ್ರಿಯೋ ಎಷ್ಟು ಸ್ಟೇಜಲ್ಲಿರುತ್ತೆ, ಯಾವ ಸ್ಟೇಜಲ್ಲಿರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಫೆಲೋಪಿಯನ್ ಟ್ಯೂಬ್ ಇದು ಇಂಪಾರ್ಟೆಂಟ್ ನಿಮಗೆ, ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗುವಾಗ ಅಂತ ಹೇಳ್ತಾ ಇರೋದು. ನಾನು ಇಲ್ಲಿ ಯಾಕೆ ಇದನ್ನು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಎರಡು ಪ್ಲೇಸ್ಗೆ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ಫೆಲೋಪಿಯನ್ ಟ್ಯೂಬ್ಗೆ, ಇನ್ನೊಂದು ಯುಟ್ರಸ್ಗೆ. ಓಕೆ, ಯುಟ್ರಸ್ಗೆ ಟ್ರಾನ್ಸ್ಫರ್ ಮಾಡೋದು ಡೈರೆಕ್ಟಾಗಿ ಇಂಪ್ಲಾಂಟೇಷನ್ ಪ್ರೋಸೆಸ್ ಕಂಟಿನ್ಯೂ ಆಗಿ ಅಲ್ಲಿಂದ ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಫರ್ಟಿಲೈಸೇಷನ್ ಮೀನ್ಸ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡುವಾಗ ಫೆಲೋಪಿಯನ್ ಟ್ಯೂಬ್ಗೆ ಒಂದನ್ನು ಕಳಿಸ್ತಾರೆ. ಓಕೆ, ಆ ಎಂಬ್ರಿಯೋನ ಫೆಲೋಪಿಯನ್ ಟ್ಯೂಬ್ಗೆ ಕಳಿಸುವಾಗ ಅದು ಎಷ್ಟು ಬ್ಲಾಸ್ಟೋಮಿಯಾ ಸ್ಟೇಜ್ ಆಗಿರಬೇಕು ಅಂದರೆ, ಇಟ್ ಶುಡ್ ಬಿ ಅಪ್ ಟು 8 ಬ್ಲಾಸ್ಟೋಮಿಯಾ ಸ್ಟೇಜ್. ಅದೇ ನೀವೇನಾದರೂ ಎಂಬ್ರಿಯೋನ ನೀವು ಯುಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ರೆ ಆವಾಗ 8ಗಿಂತ ಜಾಸ್ತಿ ಇದ್ರೂ ನಡೆಯುತ್ತೆ. ಸೊ ಇಟ್ ಮೈಟ್ ಬಿ ಈವನ್ ಮೋರ್ ದ್ಯಾನ್ 32 ಇದ್ರೂ ನಡೆಯುತ್ತೆ. ಸೊ ಬೇಸ್ಡ್ ಆನ್ ವೇರ್ ಇಟ್ ಇಸ್ ಟ್ರಾನ್ಸ್ಫರ್ಡ್, ಸೊ ಟ್ರಾನ್ಸ್ಫರ್ ಎಲ್ಲಿಗಾಗ್ತಿದೆ ಅನ್ನೋದನ್ನು ನೀವು ಕ್ಲಿಯರಾಗಿ ಓದ್ಕೊಂಡ್ರೆ ಕ್ವಶನಲ್ಲಿ ಯಾವ ಬ್ಲಾಸ್ಟೋಮಿಯಾ ಸ್ಟೇಜಲ್ಲಿ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಹ್ಯಾವ್ ಟು ಆನ್ಸರ್. ನೋಡಿ, ನೀವು ತುಂಬಾ ಕೇರ್ಫುಲ್ ಆಗಿರಬೇಕು MCQಗಳನ್ನ ಅಟೆಂಡ್ ಮಾಡುವಾಗ. ಬಿಕಾಸ್ ಏನೋ ಆನ್ಸರ್ ಗೊತ್ತಪ್ಪ ನನಗೆ ಅಂತ ಸಡನ್ನಾಗಿ ಹೋಗ್ಬಿಟ್ಟು 16ಗೋ 32ಗೋ ನೀವು ಟಿಕ್ ಮಾಡಿಬಿಟ್ರೆ ಆಗ ನಿಮ್ಮ ಮಾರ್ಕ್ಸ್ ಹೋಗುತ್ತೆ. ಸೊ ಅರ್ಥ ಮಾಡಿಕೊಂಡು ಕ್ಲಿಯರಾಗಿ ರಿಕಾಲ್ ಮಾಡ್ಕೊಳ್ಳಿ. ನೀವು ಯಾವ್ಯಾವ ಕಾನ್ಸೆಪ್ಟ್ ಎಲ್ಲ ಓದಿದ್ದೀರಾ, ಪ್ರತಿಯೊಂದು ಕಾನ್ಸೆಪ್ಟ್ ಪ್ರತಿಯೊಂದು ಲೈನ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಓದುವಾಗಲೂ ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. ಇಲ್ಲಿ ಯಾವ ಬ್ಲಾಸ್ಟೋಮಿಯರ್ ಬಗ್ಗೆ ಮಾತಾಡ್ತಿದ್ದಾರೆ, ಎಷ್ಟು ಸೆಲ್ ಇರುತ್ತೆ, ಏನಿರುತ್ತೆ, ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡಿರಬೇಕು. ಆವಾಗ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ನೀವು MCQಗಳನ್ನ ಕ್ಲಿಯರಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಈ ಪರ್ಟಿಕ್ಯುಲರ್ಲಿ MCQ ಅಟೆಂಡ್ ಮಾಡೋದಕ್ಕಂತೂ ತುಂಬಾ ಥರೋ ನಾಲೆಡ್ಜ್ ಇರಬೇಕು. ಸೊ ಹಾಗಾಗಿ ಯಾವ ಲೈನ್ನು ಮಿಸ್ ಮಾಡದೆ ಕ್ಲಿಯರಾಗಿ, ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಂತೂ ಸ್ಪೆಷಲಿ ಒಂದು ಕಡೆ ಬರೆದಿಟ್ಕೊಂಡು ನೀವು ಅದನ್ನು ನೀವು ಆವಾಗವಾಗ ಚೆಕ್ ಮಾಡ್ಕೊಳ್ತಿದ್ರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ತಲೆಯಲ್ಲಿ ಇರುತ್ತೆ. ಸೊ ಹಾಗೆ ನೋಡಿಕೊಂಡು ನೀವು ಪ್ರಿಪೇರ್ ಆಗಿ. Next question, 37.2% recombinant Drosophila progeny obtained in the T.H. Morgan's dihybrid cross experiment with the phenotypes red eye color, normal body and white eye color miniature body is due to. ನೋಡಿ, ಇಲ್ಲಿ ಒಂದು ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ ಚಾಪ್ಟರಲ್ಲಿ ಈ ರಿಕಾಂಬಿನೆಂಟ್ ಟಾಪಿಕ್ ಏನಿದೆಯಲ್ಲ, ರಿಕಾಂಬಿನೇಷನ್ ಆ ಟಾಪಿಕ್ ಅಂಡರಲ್ಲಿ ನಿಮಗೆ ಇದು ಆನ್ಸರ್ಸ್ ಬರುತ್ತೆ. ಅಲ್ಲೇ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ, 37.2. ಒಂದು ಇಲ್ಲಿ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ. ಏನು ಅಂತಂದರೆ, ಪರ್ಸೆಂಟೇಜ್ 50 ಇಸ್ ಅ ಮ್ಯಾಕ್ಸಿಮಮ್. ಓಕೆ, 50% ಇಸ್ ದ ಮ್ಯಾಕ್ಸಿಮಮ್ ಆಫ್ ರಿಕಾಂಬಿನೇಷನ್ ವಿಚ್ ಕ್ಯಾನ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಆಲ್ಮೋಸ್ಟ್ 50 ಹತ್ತತ್ರ ಟಚ್ ಆಗಿದೆ ಅಂದರೆ ಇದು ಮೋರ್ ರಿಕಾಂಬಿನೇಷನ್ ಅಂತಲೇ ಅರ್ಥ. ಇದು ಲೆಸ್ ರಿಕಾಂಬಿನೇಷನ್ ಅಲ್ಲ, ಹೈಯೆಸ್ಟ್ ರಿಕಾಂಬಿನೇಷನ್ ಯಾವಾಗ ಜಾಸ್ತಿ ಇರುತ್ತೆ ಗೊತ್ತಾ? ಈಗ ಇಲ್ಲಿ ಕ್ರೋಮೋಸೋಮ್ನ ಜಸ್ಟ್ ರಫ್ ಆಗಿ ನಾನು ಡ್ರಾ ಮಾಡಿರ್ತೀನಿ. ಸೊ ಕ್ರೋಮೋಸೋಮಲ್ಲಿ ಯಾವಾಗ ಈ ಜೀನ್ಸ್ಗಳಿದೆಯಲ್ಲ, ಜೀನ್ಸ್ಗಳು ಯಾವಾಗ ದೂರ ಇರುತ್ತಲ್ಲ, ಸೊ ದೂರ ಜೀನ್ಗಳು ಅರೇಂಜ್ ಆಗಿದ್ದಾಗ ಅಥವಾ ಅಲೈನ್ ಆಗಿದ್ದಾಗ ಅಲ್ಲಿ ರಿಕಾಂಬಿನೇಷನ್ ಜಾಸ್ತಿ ಇರುತ್ತೆ. ಸೊ ಲಾಂಗರ್ ಡಿಸ್ಟೆನ್ಸ್ ಅಂತ ಆಪ್ಷನ್ ಇರೋದು ನಿಮಗೆ ಬೇಕಾಗಿರೋದು. ಲಾಂಗರ್ ಡಿಸ್ಟೆನ್ಸ್ ಎಲ್ಲಿದೆ?
ಲಾಂಗರ್ ಡಿಸ್ಟೆನ್ಸ್ ಇರೋದು ಎರಡು ಆಪ್ಷನ್ಸಲ್ಲಿ ಸಿ ಮತ್ತು ಡಿ ಅಲ್ಲಿ. ಸೊ ಲಾಂಗರ್ ಡಿಸ್ಟೆನ್ಸ್ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಎರಡರಲ್ಲೂ ಇರೋದ್ರಿಂದ ನೆಕ್ಸ್ಟ್ ಈಗ ಲಿಂಕ್ ಟೈಟ್ಲಿ ಲಿಂಕಾ ಅಥವಾ ಲೂಸ್ಲಿ ಲಿಂಕಾ ಜೀನ್ಗಳು ಅಂತ ನೋಡಬೇಕು. ಯಾವಾಗ ಡಿಸ್ಟೆನ್ಸ್ ಆಫ್ ದ ಜೀನ್ ಜಾಸ್ತಿ ಇರುತ್ತೆ ಆವಾಗ ಅದಕ್ಕೆ ಕ್ರಾಸಿಂಗ್ ಓವರ್ ಆಗೋದಕ್ಕೆ ಜಾಸ್ತಿ ಸ್ಪೇಸ್ ಸಿಗುತ್ತೆ ಅಲ್ವಾ. ಅಕಸ್ಮಾತ್ ನಿಮಗೆ ಇಲ್ಲಿ ನೋಡಿ, ಈಗ ಜೀನ್ಸ್ ಎಲ್ಲ ಹೀಗೆ ಪಕ್ಕನೇ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲೊಂದು ಪಕ್ಕದಲ್ಲಿ. ಆಗ ರೀಕಾಂಬಿನೇಷನ್ ಆದರೂ ಕೂಡ, ಅಂದರೆ ಕ್ರಾಸಿಂಗ್ ಓವರ್ ಆದರೂ ಕೂಡ ನಿಮ್ಗೆ ಜಾಸ್ತಿ ಸ್ಪೇಸ್ ಸಿಗ್ತಾ ಇಲ್ಲ. ಸೊ ಕ್ರಾಸಿಂಗ್ ಓವರ್ ಎಲ್ಲೋ ಇಲ್ಲ ಆಗುತ್ತೆ, ಈ ಪ್ಲೇಸ್ಗೆ ಟಚ್ ಆಗೋದೇ ಇಲ್ಲ, ಆಗ ಇದು ಹಾಗೆ ಉಳ್ಕೊಂಡ್ಬಿಡುತ್ತೆ, ರೀಕಾಂಬಿನೇಷನ್ ಆಗೋದಿಲ್ಲ. ಸೊ ಆ ಥರ ಇರುವಾಗ ರೀಕಾಂಬಿನೇಷನ್ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾವಾಗ ಜೀನ್ಸಸ್ಸು ತುಂಬ ಕ್ಲೋಸಾಗಿ ಅರೇಂಜ್ ಆಗಿರುತ್ತಲ್ವಾ, ಆವಾಗ ಅದು ರೀಕಾಂಬಿನೇಷನ್ ಆಗೋದಕ್ಕೆ ಕಷ್ಟ. ಅದೇ ಲಾಂಗರ್ ಡಿಸ್ಟೆನ್ಸಲ್ಲಿ ಜೀನ್ಸ್ ಇದ್ದಾಗ ರೀಕಾಂಬಿನೇಷನ್ ಅಥವಾ ಕ್ರಾಸಿಂಗ್ ಓವರ್ ಪ್ರೋಸೆಸ್ ಆಗಿ ರೀಕಾಂಬಿನೇಷನ್ ಆಗೋದಕ್ಕೆ ಈಸಿ. ನೆಕ್ಸ್ಟ್ ಈಗ ಅದು ಟೈಟಾಗಿ ಲಿಂಕ್ ಆಗಿದೆಯಾ ಅಥವಾ ಲೂಸಾಗಿ ಲಿಂಕ್ ಆಗಿದೆಯಾ ಅಂತ ನೋಡಬೇಕು. ಟೈಟ್ ಲಿಂಕ್ ಅಂತಂದರೆ ಯಾವಾಗ ಎರಡೂ ಜೀನ್ಗಳು ಹತ್ತತ್ರ ಇರುತ್ತಲ್ಲ ಅದೇ ಟೈಟ್ಲಿ ಲಿಂಕ್ಡ್. ಇಲ್ಲಿ ಈಗ ದೂರ ಇದೆ ಅಂದ ತಕ್ಷಣ ಅಲ್ಲೇ ಗೊತ್ತಾಗೋಯ್ತು ಟೈಟ್ಲಿ ಲಿಂಕ್ಡ್ ಅಲ್ಲ, ಇದು ಲೂಸ್ಲಿ ಲಿಂಕ್ಡ್ ಅಂತ. ಸೊ ಆನ್ಸರ್ ಶುಡ್ ಬಿ ಆಪ್ಷನ್ ಸಿ, ಲೂಸ್ಲಿ ಲಿಂಕ್ಡ್. ಇನ್ನೊಂದು ಇಲ್ಲಿ ಏನು ಹೇಳ್ಬೋದು ಅಂದರೆ ರೀಕಾಂಬಿನೇಷನ್ ಆ್ಯಂಡ್ ಡಿಸ್ಟೆನ್ಸ್ ಆಫ್ ದ ಜೀನ್ಸ್ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಅಂದರೆ ರೀಕಾಂಬಿನೇಷನ್ ಜಾಸ್ತಿ ಇದ್ದಷ್ಟು ಜೀನ್ದು ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ, ಜೀನ್ಸ್ದು ಡಿಸ್ಟೆನ್ಸ್ ಕಡಿಮೆ ಇದ್ದಷ್ಟು ರೀಕಾಂಬಿನೇಷನ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಸೊ ಅದರಿಂದ ಒಂದು ನಿಮಗೆ ಕ್ಲೂ ಸಿಗ್ತಾ, ಇಲ್ಲಿ ರೀಕಾಂಬಿನೇಷನ್ ಕಡಿಮೆ ಆಗ್ತಿದೆ ಅಂದರೆ ಏನರ್ಥ, ಅದು ಟೈಟಾಗಿ ಲಿಂಕ್ ಆಗೋಗ್ಬಿಟ್ಟಿದೆ ಜೀನ್ಸ್ಗಳು ಅಂತ ಅರ್ಥ. ತುಂಬ ಹತ್ತಿರ ಆಗಿಬಿಟ್ರೆ ಆಗ ಏನಾಗಿರುತ್ತೆ, ಅಲ್ಲಿ ರೀಕಾಂಬಿನೇಷನ್ ಕಡಿಮೆ ಆಗಿರುತ್ತೆ. ಸೊ ಇದೊಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಈ ಥರ ಕ್ವಶನ್ಸ್ಗಳು ಬಂದರೆ ನೀವು ಆನ್ಸರ್ ಮಾಡ್ಬೋದು. ನಾನು ಸ್ಟೂಡೆಂಟ್ಸ್ಗಳ ಅಬ್ಸರ್ವ್ ಮಾಡಿರೋ ಹಾಗೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ರೀಕಾಂಬಿನೇಷನ್, ಇದನ್ನು ಸ್ಕಿಪ್ ಮಾಡಿಬಿಡ್ತಾರೆ, ಕಲಿಯೋದಕ್ಕೆ ಹೋಗಲ್ಲ. ಯಾಕೆಂದರೆ ಅದನ್ನು ಎಷ್ಟು ಹೇಳ್ಕೊಟ್ರು ಅದನ್ನು ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅಂತನೋ, ಇಲ್ಲ ಆ ಕಾನ್ಸೆಪ್ಟ್ ಬೇರೆ ಕಾನ್ಸೆಪ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅಂತ ಫೀಲ್ ಆಗಿ ಆ ಕಾನ್ಸೆಪ್ಟ್ನ ಬಿಟ್ಬಿಟ್ಟು ಬೇರೆದೆಲ್ಲ ಓದ್ಕೊಂಡು ಹೋಗಿರ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, MCQಗಳಲ್ಲಿ ಈ ಥರ ಕ್ವಶನ್ಸ್ ಹಾಕಿದಾಗ ನೀವಲ್ಲಿ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ನಿಮಗೆ ಬರುವಂಥ ಮಾರ್ಕ್ಸ್ ಮಿಸ್ ಆಗಬಾರ್ದು ಅಂದರೆ MCQ ಅಟೆಂಡ್ ಮಾಡಲೇಬೇಕಾಗಿರುತ್ತಲ್ವಾ. ಸೊ ಅದರಿಂದ ಈ ಥರ ಕಾನ್ಸೆಪ್ಟ್ಗಳೇನಿದೆ ಪರ್ಟಿಕ್ಯುಲರ್ಲಿ ಕಾಂಬಿನೇಷನ್ ರಿಲೇಟೆಡ್ ಮತ್ತು ಇನ್ಯಾವುದು ನಿಮ್ಗೆ ಕಷ್ಟ ಅನಿಸುತ್ತೆ ಅದನ್ನೆಲ್ಲ ನೀವು ನೋಡ್ಕೊಂಡು ಹೋಗಿದ್ರೆ ತುಂಬಾ ಒಳ್ಳೆಯದು. ಇದ್ರದ್ದು ರಿಲೇಷನ್ನ ನೀವು ನೋಡ್ಕೊಂಡಿರಿ, ರೀಕಾಂಬಿನೇಷನ್ಗೂ ಹಾಗೆಯೇ ಡಿಸ್ಟೆನ್ಸ್ಗೂ ಏನೆಲ್ಲ ಲಿಂಕ್ ಇದೆ, ಮತ್ತು ಟೈಟ್ಲಿ ಲಿಂಕ್ಡ್ ಅಂದ್ರೇನು, ಲೂಸ್ಲಿ ಲಿಂಕ್ಡ್ ಅಂದ್ರೇನು, ಇದನ್ನೆಲ್ಲ ನೀವು ನೋಡ್ಕೊಂಡಿದ್ರೆ ಈ ಥರ ಯಾವುದೇ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡ್ಬೋದು. ನೋಡಿ, ಈಗ ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ನಿಮಗೆ ರೀಕಾಂಬಿನೇಷನ್ ರಿಲೇಟೆಡ್ ಕೇಳಿದಾರಲ್ವಾ, ನೆಕ್ಸ್ಟ್ ಅದರದ್ದು ಎಕ್ಸಾಂಪಲ್ ರಿಲೇಟೆಡ್ ಕೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರು ಕೂಡ ಇಲ್ಲಿ ಮೇನ್ ಆಗಿ ನಾವು ಎಕ್ಸಾಂಪಲ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ನಾನು ಎಕ್ಸಾಂಪಲ್ ಅಂತೆಲ್ಲ ಹೇಳ್ತಾ ಇರೋದು ಯಾವುದ್ರ ಬಗ್ಗೆ, ಇಲ್ಲಿ ಕೊಟ್ಟಿದ್ದಾರಲ್ಲ ಫಿನೋಟೈಪ್ ಬಗ್ಗೆ, ರೆಡ್ ಐ ಕಲರ್, ನಾರ್ಮಲ್ ಬಾಡಿ ಆ್ಯಂಡ್ ವೈಟ್ ಐ ಕಲರ್, ಮಿನಿಯೇಚರ್ ಬಾಡಿ ಅಂತ ಈ ಥರ ಎಕ್ಸಾಂಪಲ್ಸ್ ಹೇಳ್ತಾ ಇರೋದು. ನೆಕ್ಸ್ಟ್ ಟೈಮ್ ಈ ಎಕ್ಸಾಂಪಲ್ ಬೇಸ್ ಮೇಲೆ ಏನಾದರೂ ಕ್ವಶನ್ಸ್ ಕೇಳ್ಬೋದು. ಸೊ ಅದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ ಪೇರ್ಸ್ ಪ್ರೆಸೆಂಟ್ ಇನ್ ದ DNA ಆಫ್ ದ ಪ್ರೈಮರಿ oocyte ಆಫ್ ಅ ನ್ಯೂ ಬಾರ್ನ್ ಹ್ಯೂಮನ್. ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ನ್ಯೂಕ್ಲಿಯೋಟೈಡ್ ಪೇರ್ಸ್ ಇಸ್ ನಥಿಂಗ್ ಬಟ್ ಬೇಸ್ ಪೇರ್ಸ್. ಪ್ರೈಮರಿ oocyteಲ್ಲಿ ಬೇಸ್ ಪೇರ್ಸ್ ಎಷ್ಟಿದೆ ಅಂತ ಇದರ ಅರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಂಪಲ್ ವೇ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ 3.3 × 10⁹ ಏನಿದೆ ಇದು ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆ ಪಾಯಿಂಟ್ನ ಕ್ಲಿಯರಾಗಿ ಕಲ್ತಿದ್ರೆ ಈ ಕ್ವಶನ್ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, 3.3 × 10⁹ ಏನಿದೆ ಇದು ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆಯಾ ಈಗ. ಬಟ್ ಇಲ್ಲಿ ಇವರು ಒಂದನ್ನು ಟ್ವಿಸ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನಂದರೆ ಪ್ರೈಮರಿ oocyteಲ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ. ಪ್ರೈಮರಿ oocyteನ ನೀವು ಪ್ಲಾಯ್ಡಿನ ನೆನಪಿಸ್ಕೊಳ್ಳಿ, ಪ್ರೈಮರಿ oocyte ವಿಲ್ ಬಿ ಡಿಪ್ಲಾಯ್ಡ್. ನೋಡಿ, ಇದೇ ಟ್ವಿಸ್ಟ್. ನೀವೇನು ಅಂದ್ಕೊಳ್ಬೋದು, ಗೊತ್ತಪ್ಪ ನಮಗೆ ನಂಬರ್ ಆಫ್ ಬೇಸ್ ಪೇರ್ಸ್ 3.3 × 10⁹ ಇರುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಅದಕ್ಕೆ ಟಿಕ್ ಮಾಡಿದ್ರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಪ್ಲಾಯ್ಡಿ 2n ಬೇಕಾಗಿರೋದು. ಅಲ್ಲಿ ಕೊಟ್ಟಿರುವಂಥ 3.3 × 10⁹ ಏನಿದೆ ಅದು ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗೆ ಕೊಟ್ಟಿರ್ತಾರೆ. ಓಕೆ, ನೀವು ಮೇನ್ ಆಗಿ ಅಲ್ಲಿ ತೊಗೊಳ್ಳೋಂಥ ಕನ್ಸಿಡ್ರೇಷನ್ ಹ್ಯಾಪ್ಲಾಯ್ಡ್ ಸೆಟ್ಗೆ. ಸೊ ಇಲ್ಲಿ ಕೇಳ್ತಾ ಇರೋದು ಡಿಪ್ಲಾಯ್ಡ್ ಸೆಟ್. ಪ್ರೈಮರಿ oocyteಲ್ಲಿ ಡಿಪ್ಲಾಯ್ಡ್ ಸೆಟ್ ಇರುತ್ತೆ. ಸೊ ಡಿಪ್ಲಾಯ್ಡ್ ಅಂದರೆ ಅದರದ್ದು ಡಬಲ್ ಆಗಬೇಕಲ್ವಾ. ಯಾವುದು ಆಪ್ಷನ್ ಡಬಲ್ ಆಗಿದೆ? ಆಪ್ಷನ್ ಬಿ 6.6 × 10⁹ ಇದು ನಿಮಗೆ ಆನ್ಸರ್, ಕರೆಕ್ಟ್ ಆನ್ಸರ್. ಓಕೆ, ಈ ಥರ ಕೆಲವೊಂದು ಅಲ್ಲೇ ಆನ್ಸರ್ ನಿಮಗೆ ಕ್ಲಿಯರಾಗಿ ಅಲ್ಲೇ ನಿಮಗೆ ಸಿಗ್ಬಿಡುತ್ತೆ. ಬಟ್ ಅದೇನು ಮಾಡ್ತೀರ ಗೊತ್ತಾ, ಹರಿಬರಿಯಲ್ಲಿ ಕರೆಕ್ಟಾಗಿ ಓದೋದೆ ಯಾವುದೋ ಇನ್ಯಾವುದಕ್ಕೋ ಟಿಕ್ ಮಾಡಿಬಿಡ್ತೀರ. ಆ ಥರ ಮಾಡ್ಕೊಳ್ಬೇಡಿ. 2-3 ಸಲ ಕ್ವಶನ್ಸ್ನ ಕ್ಲಿಯರಾಗಿ ಓದಿ, ಆವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ನೀವು ಆನ್ಸರ್ಸ್ನ ಮಾಡಿ. ಓಕೆನಾ? ಸೊ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಆಗುವಂಥದ್ದಿರಲ್ಲ, ಬರೀ ಇಲ್ಲಿ ಪ್ಲಾಯ್ಡಿನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಹಾರ್ಡಿ-ವಿನ್ಬರ್ಗ್ ಇಕ್ವಿಲಿಬ್ರಿಯಮ್ ಆರ್ ಲಿಸ್ಟೆಡ್ ಬಿಲೋ.
ಓಕೆ, ಇಲ್ಲಿ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಹಾರ್ಡಿ ವೆನ್ಬರ್ಗ್ ಲಾದು ಯಾವುದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ನೀವು ಕಲ್ತಿರ್ತೀರ. ಯಾವ ಚಾಪ್ಟರಲ್ಲಿ ಬರುತ್ತೆ? ಎವಲ್ಯೂಷನ್ ಚಾಪ್ಟರಲ್ಲಿ ಬರುತ್ತೆ. ಸೊ ಈಕ್ವಿಲಿಬ್ರಿಯಮ್ ಸ್ಟೇಟ್ ಯಾವಾಗ ಅಟೈನ್ ಆಗುತ್ತೆ ಅಂದರೆ ಯಾವುದೇ ರೀತಿ ಜೀನ್ಗಳು ಚೇಂಜಸ್ ಆಗದೇ ಇದ್ದರೆ, ಆ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನಲ್ಲಿ ಯಾವುದೇ ರೀತಿ ಜೀನ್ ಮಿಕ್ಸಿಂಗ್ ಅಥವಾ ಜೀನ್ ಚೇಂಜಸ್ ಆಗಿಲ್ಲ ಅಂದರೆ ಅಲ್ಲಿ ಈಕ್ವಿಲಿಬ್ರಿಯಮ್ ಸ್ಟೇಟಸ್ನ ಮೇಂಟೈನ್ ಆಗುತ್ತೆ. ಬಟ್ ಯೂಶ್ವಲಿ ಇನ್ ದ ನೇಚರ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಏನಾದರೂ ಒಂದು ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಇದು ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಟೆಂಡ್ ಮಾಡೋದು ನ್ಯಾಚುರಲಿ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಸ್ಟಿಲ್ ಬೇಸ್ಡ್ ಆನ್ ಫ್ಯೂ ಫ್ಯಾಕ್ಟರ್ಸ್ ವಿಚ್ ಹಿ ಹ್ಯಾಡ್ ಗಿವನ್, ಅವ್ರ ಪ್ರಕಾರ ಏನೇನು ಹೇಳಿದರು ಅಂದರೆ ಕೆಲವೊಂದು ಫ್ಯಾಕ್ಟರ್ಗಳು ಏನೇ ಚೇಂಜಸ್ ಆಗಿಲ್ಲ ಅಂದರೆ, ಈ ಫ್ಯಾಕ್ಟರ್ಗಳೆಲ್ಲ ಹಾಗೇ ಇದ್ದರೆ ಏನೂ ಚೇಂಜಸ್ ಆಗಿಲ್ಲ ಅಂದರೆ ಈಕ್ವಿಲಿಬ್ರಿಯಮ್ ಸ್ಟೇಟಸ್ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದರು. ವಿಚ್ ವಿಲ್ ಅಫೆಕ್ಟ್ ದ ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂದರೆ ಈಕ್ವಿಲಿಬ್ರಿಯಮ್ ಇರೋಕ್ಕೆ ಬಿಡದೇನೆ ಯಾವುದೆಲ್ಲ ಅಫೆಕ್ಟ್ ಮಾಡುತ್ತೆ ಅಂದರೆ ಮ್ಯೂಟೇಷನ್ ಆಗಿರ್ಬೋದು ಅಥವಾ ರೀಕಾಂಬಿನೇಷನ್ ಆಗಿರ್ಬೋದು. ಇದೆಲ್ಲ ಕೆಲವೊಂದು ಎಕ್ಸಾಂಪಲ್ಗಳು, ಫ್ಯಾಕ್ಟರ್ಸ್ ಆಲ್ರೆಡಿ ನೀವು ಓದಿರ್ತೀರ. ಬಟ್ ಇದರಲ್ಲೂ ಕೂಡ ನೋಡಿ ಟ್ವಿಸ್ಟ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ಡೈರೆಕ್ಟಾಗಿ ಇದನ್ನು ಆಪ್ಷನ್ಸ್ನ ಕೊಟ್ಟಿಲ್ಲ, ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕ್ರಾಸಿಂಗ್ ಓವರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಆಲ್ಮೋಸ್ಟ್ 3 ಆಪ್ಷನ್ಸಲ್ಲಿ ಕ್ರಾಸಿಂಗ್ ಓವರ್ ಕಾಣ್ತಿದೆ. ಕ್ರಾಸಿಂಗ್ ಓವರ್ ಇಸ್ ನಥಿಂಗ್ ಬಟ್ ರೀಕಾಂಬಿನೇಷನ್. ಈಗ ಜಸ್ಟ್ ನೀವು 4th ಕ್ವಶನಲ್ಲಿ ನೋಡಿದ್ರಲ್ವಾ, ಕ್ರಾಸಿಂಗ್ ಓವರ್ ಆದಾಗ ಮ್ಯಾಕ್ಸಿಮಮ್ ಕ್ರಾಸಿಂಗ್ ಓವರ್ ಇದ್ದರೆ ಅಲ್ಲಿ ರೀಕಾಂಬಿನೇಷನ್ ಆಗುತ್ತೆ ಅಂತ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ರಿಲೇಟ್ ಆಗ್ತಿದೆ ಅಲ್ವಾ, ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ. ಬಟ್ ಇವ್ರೇನು ಮಾಡಿದ್ದಾರೆ, ಅದನ್ನು ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಡೈರೆಕ್ಟ್ಲಿ ಏನು ಮಾಡಿದ್ದಾರೆ ಇವರು, ಕ್ರಾಸಿಂಗ್ ಓವರ್ನ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಮೀನ್ಸ್ ಕ್ರಾಸಿಂಗ್ ಓವರ್ ಅಂತ ವರ್ಡ್ನ ಯೂಸ್ ಮಾಡಿದ್ದಾರೆ, ರಿಕಾಂಬಿನೇಷನ್ ಅಂತ ವರ್ಡ್ನ ಯೂಸ್ ಮಾಡಿಲ್ಲ. ಸೊ ಇದು ನಿಮಗೆ ಕ್ಲಾರಿಟಿ ಇರಬೇಕು. ಯಾವಾಗ ಕ್ರಾಸಿಂಗ್ ಓವರ್ ಆಗುತ್ತೆ ಆಗ ರಿಕಾಂಬಿನೇಷನ್ ಆಗುತ್ತೆ. ರಿಕಾಂಬಿನೇಷನ್ ಆದಾಗ ಜೀನ್ಸ್ ಚೇಂಜಸ್ ಆಯಿತು, ಅದ್ರದ್ದು ಜೀನ್ ಇದಕ್ಕೆ ಇದ್ರ ಜೀನ್ ಅದಕ್ಕೆ ಬಂದ ತಕ್ಷಣ ಅಲ್ಲಿ ಜೀನ್ ಚೇಂಜಸ್ ಆಯ್ತಲ್ವಾ. ಸೊ ಅಲ್ಲಿ ಆಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಸೊ ಎಲ್ಲೆಲ್ಲಿ ಕ್ರಾಸಿಂಗ್ ಓವರ್ ಕಾಣ್ತಿದೆ ನಿಮಗೆ ಅದೆಲ್ಲ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಅರ್ಥ ಆಯಿತು. ಸೊ ಅದು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ ನಿಮಗೆ, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಏನು ಕಾಣ್ತಿದೆ, ಕ್ರಾಸಿಂಗ್ ಓವರ್ ಮತ್ತು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಕೂಡ ಏನು ತೋರಿಸುತ್ತೆ ಅಂದರೆ ಮಿಯಾಸಿಸ್ ಪ್ರೋಸೆಸ್ನ ತೋರಿಸುತ್ತೆ. ಮಿಯಾಸಿಸ್ ಪ್ರೋಸೆಸ್ನ ನೀವು ಕಲ್ತಿದ್ದೀರಾ ಅಲ್ವಾ, ಹೇಗಾಗುತ್ತೆ ಅಂತ. ಸೊ ಅಲ್ಲೂ ಕೂಡ ಜೆನೆಟಿಕ್ ಮಿಕ್ಸಿಂಗ್, ಇಂಡೈರೆಕ್ಟ್ಲಿ ದೇ ಆರ್ ಟೆಲ್ಲಿಂಗ್ ದ್ಯಾಟ್ ಗ್ಯಾಮೆಟ್ ಸಪ್ರೇಟ್ ಆಗಿ ಎಲ್ಲ ಕ್ರೋಮೋಸೋಮ್ಸ್ ಸಪ್ರೇಟ್ ಆಗಿ ಅದರಲ್ಲಿ ಇಂಡಿಪೆಂಡೆಂಟಾಗಿ ಅಸಾರ್ಟ್ ಆಗಿ ಜೀನ್ ಮಿಕ್ಸಿಂಗ್ ಆಗುತ್ತೆ ಅಂತ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ವಿಚ್ ಅಫೆಕ್ಟ್ಸ್ ದ ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಮ್. ಸೆಕೆಂಡ್ ಆಪ್ಷನ್ ಕ್ರಾಸಿಂಗ್ ಓವರ್ ಮತ್ತು ಮ್ಯೂಟೇಷನ್ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ಅದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಜೆನೆಟಿಕ್ ಡ್ರಿಫ್ಟ್ ಮತ್ತು ಕ್ರಾಸಿಂಗ್ ಓವರ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಜೆನೆಟಿಕ್ ಡ್ರಿಫ್ಟ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್, ಡೈರೆಕ್ಟ್ ಕ್ವಶನ್. ಸೊ ಡೈರೆಕ್ಟ್ಲಿ ಅಲ್ಲೇ ಜೆನೆಟಿಕ್ ಡ್ರಿಫ್ಟ್ ಅಂತ ಇದೆ ನಿಮ್ಮ ಬುಕ್ಕಲ್ಲಿ. ಸೊ ಅದು ನೀವು ಫ್ಯಾಕ್ಟರ್ಸ್ನ ಕಲ್ತಿದ್ರೆ ಗೊತ್ತಿರುತ್ತೆ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಮತ್ತು ಮ್ಯೂಟೇಷನ್. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಈಗ ತಾನೇ ಹೇಳಿದೆ ಮಿಯಾಸಿಸ್ ಪ್ರೋಸೆಸ್ ಅಂತ. ಹಾಗೆ ಇಲ್ಲಿ ಬಂದರೆ ಮ್ಯೂಟೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದ ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಮ್. ಸೊ ಇಲ್ಲಿ ಎಲ್ಲ 4 ಆಪ್ಷನ್ಗಳು ಕೂಡ ಕರೆಕ್ಟ್ ಆಗಿದೆ. ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಮ್. ಸೊ ಆಪ್ಷನ್, ಯುವರ್ ಕರೆಕ್ಟ್ ಆಪ್ಷನ್ ಶುಡ್ ಬಿ ವಾಟ್? ಆಪ್ಷನ್ ಡಿ. 1, 2, 3, 4 4 ಕೂಡ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಹಾರ್ಡಿ ವೆನ್ಬರ್ಗ್ ಈಕ್ವಿಲಿಬ್ರಿಯಮ್. ಓಕೆನಾ? ನೆಕ್ಸ್ಟ್, interferons are most effective in making non-infected cells resistant against the spread of which of the following diseases in humans. ಸೊ ಇಲ್ಲಿ ಇಂಟರ್ಫೆರಾನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇಂಟರ್ಫೆರಾನ್ಸ್ ಯಾವ ಚಾಪ್ಟರಲ್ಲಿ ಬರುತ್ತೆ? ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಈ ಚಾಪ್ಟರಲ್ಲಿ ಬರುವಂಥ ಕ್ವಶನ್ ಇದು. ಓಕೆ, ಈ ಚಾಪ್ಟರಿಂದ ಪಿಕ್ ಮಾಡಿರೋಂಥ ಕ್ವಶನ್ ಇದು. ಇಲ್ಲಿ ಇಂಟರ್ಫೆರಾನ್ಸ್ ಬಗ್ಗೆ ನೀವು ಕಲ್ತಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಇಂಟರ್ಫೆರಾನ್ಸ್ ಆರ್ ಮೇನ್ಲಿ ಯೂಸ್ಡ್ ಫಾರ್ ದ ವೈರಲ್ ಡಿಸೀಸಸ್. ಸೊ ವೈರಲ್ ಡಿಸೀಸ್ ಯಾವುದು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಇಂಟರ್ಫೆರಾನ್ ಯಾವುದಕ್ಕೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ನ ನೋಡೋಣ. ಫಸ್ಟ್ ಒನ್ ಇಸ್ ಏಡ್ಸ್. ವೆದರ್ ಇಟ್ ಈಸ್ ಕಾಸ್ಡ್ ಬೈ ವೈರಸ್? ಡೆಫಿನೆಟ್ಲಿ HIV ವೈರಸ್ ಅಲ್ವಾ. ಸೊ ಇಲ್ಲೇ ನಮಗೆ ಆನ್ಸರ್ ಸಿಕ್ಬಿಡ್ತು. ಹಾಗಿದ್ರೆ ಬೇರೆ ಆಪ್ಷನ್ಸ್ ರಾಂಗಾ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಡ. ಆಸ್ಕ್ಯಾರಿಯಾಸಿಸ್ ಯಾವುದರಿಂದ ಬರುವಂಥದ್ದು? ರೌಂಡ್ ವರ್ಮಿಂದ. ಸೊ ಇಟ್ ಈಸ್ ನಾಟ್ ಅ ವೈರಲ್ ಡಿಸೀಸ್. ನೆಕ್ಸ್ಟ್ ರಿಂಗ್ ವರ್ಮ್ ಬರೋದು ಫಂಗಸ್ಸಿಂದ. ಅಗೇನ್ ದಿಸ್ ಇಸ್ ನಾಟ್ ಅ ವೈರಲ್ ಡಿಸೀಸ್. ಅಮೀಬಿಯಾಸಿಸ್, ಇಟ್ ಈಸ್ ಆಲ್ಸೋ ಅಗೇನ್ ನಾಟ್ ಅ ವೈರಲ್ ಡಿಸೀಸ್, ಇಟ್ ಈಸ್ ಅ ಪ್ರೋಟೋಜೋವನ್ ಡಿಸೀಸ್. ಎಂಟಮೀಬಾ ಹಿಸ್ಟೋಲಿಟಿಕಾ ಕಲ್ತಿದ್ದೀರಲ್ಲ. ಸೊ ಇದು 3 ಕೂಡ ವೈರಲ್ ಡಿಸೀಸ್ ಅಲ್ಲ. ಒಂದೇ ಒಂದು ವೈರಲ್ ಡಿಸೀಸ್ ಯಾವುದದು? ಏಡ್ಸ್. ಸೊ ಡೈರೆಕ್ಟ್ ಆನ್ಸರ್ ಹಿಯರ್. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಡೈರೆಕ್ಟ್ ಆನ್ಸರ್, ಇಲ್ಲ ಅಂದರೆ ಸ್ವಲ್ಪ ರಿಕಾಲ್ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಆನ್ಸರ್ ಫಾರ್ 7th ಒನ್ ಇಸ್ ಆಪ್ಷನ್ ಎ, ಏಡ್ಸ್. ನೆಕ್ಸ್ಟ್ 8th ಕ್ವಶನ್, ದ ಹ್ಯೂಮನ್ ಹೋಸ್ಟ್ ಸೆಲ್ಸ್ ಇನ್ ವಿಚ್ ದ ಗ್ಯಾಮೆಟೋಸೈಟ್ಸ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್ ಡೆವಲಪ್ ಆರ್.
ಈ ಮಲೇರಿಯಲ್ ಪ್ಯಾರಾಸೈಟ್ದು ಲೈಫ್ ಸೈಕಲ್ನ ಓದಿದ್ದೀರಾ ಅಲ್ವಾ, ಅಲ್ಲಿ 2 ಹೋಸ್ಟ್ಗಳು ಬರುತ್ತೆ. ಒಂದು ಹ್ಯೂಮನ್ ಬಾಡಿ, ಓಕೆ, ಇನ್ನೊಂದು ಯಾವುದು ಮಸ್ಕಿಟೋ ಬಾಡಿ. ಸೊ ಹ್ಯೂಮನ್ ಬಾಡಿಯಲ್ಲಿ ಯಾವ ಸೆಲ್ಲಲ್ಲಿ ಗೆಮೆಟೋಸೈಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಗೆಮೆಟೋಸೈಟ್ಸ್ ಅಂದ್ರೇನು, ಗ್ಯಾಮೆಟ್ಸ್ ರಿಲೇಟೆಡ್. ಸೊ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗೋದಂದ್ರೇನು, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು. ಸೊ ಎಲ್ಲಿ ಮೇನಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, RBCಯಲ್ಲಿ. ಓಕೆ, RBC ಅನದರ್ ಟೆಕ್ನಿಕಲ್ ಟರ್ಮ್ ಆಫ್ RBC ಇಸ್ ಎರಿಥ್ರೋಸೈಟ್ಸ್. ಹಾಗಿದ್ರೆ ಲಿವರ್ ಸೆಲ್ಲಲ್ಲೂ ಏನೋ ಆಗ್ತಿದೆ ಅಲ್ವಾ, ಲಿವರ್ ಸೆಲ್ಲಲ್ಲಿ ಆಗುವಂಥದ್ದು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಈ ಕ್ಲಾರಿಟಿ ನಿಮಗಿರಬೇಕು. ಲಿವರಲ್ಲೂ ಕೂಡ ರಿಪ್ರೊಡಕ್ಷನ್ ಆಗ್ತಾ ಇದೆ ಅಥವಾ ಮಲ್ಟಿಪ್ಲೈ ಆಗ್ತಾ ಇದೆ, ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ವೆರಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದಟ್ ಈಸ್ ಗೆಮೆಟೋಸೈಟ್ ಪ್ರೊಡ್ಯೂಸ್ ಆಗೋದು, ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗೋದು ಎರಿಥ್ರೋಸೈಟ್ಸಲ್ಲಿ. ಓಕೆನಾ, ಸೊ ದಟ್ ಈಸ್ ಆಲ್ಸೋ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ವಾಟರ್ ಸ್ಯಾಂಪಲ್ಸ್ ಇನ್ ದ ಗಿವನ್ ಟೇಬಲ್ ವಿಲ್ ಹ್ಯಾವ್ ಅ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್? ಹೈಯರ್ ಆರ್ಗ್ಯಾನಿಕ್ ಮ್ಯಾಟರ್ ಯಾವುದರಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ 3 ಸ್ಟೇಜಸ್ ಕೊಟ್ಟಿದ್ದಾರೆ ಅಥವಾ 3 ಕಾಲಮ್ ಕೊಟ್ಟಿದ್ದಾರೆ. ವಾಟರ್ ಸ್ಯಾಂಪಲ್, ಲೆವೆಲ್ ಆಫ್ ಪೊಲ್ಯೂಷನ್, ವ್ಯಾಲ್ಯೂ ಆಫ್ BOD, 3 ಕೊಟ್ಟಿದ್ದಾರೆ ಕಾಲಮ್ಸ್. ಸ್ಯಾಂಪಲ್ ABCD ಅಂತ ತೊಗೊಂಡಿದ್ದಾರೆ, ಅದೇ ನಿಮಗೆ ಆಪ್ಷನ್ಸ್. ಇವ್ರು ಕೊಟ್ಟಿರೋದ್ರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಯಾವುದರಲ್ಲಿ ಜಾಸ್ತಿ ಇದೆ ಅಂತ ಈಗ ನಾವು ಕಂಡುಹಿಡಿಬೇಕು. ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ನಥಿಂಗ್ ಬಟ್ ಪೊಲ್ಯೂಷನ್ ಅಲ್ವಾ. ಸೊ ಇಲ್ಲಿ ನಾವು ಸೀವೇಜ್ ವಾಟ್ರಲ್ಲಿ ಬೇರೆ ಎಲ್ಲ ಏನಿದೆ ಇನ್ಆರ್ಗ್ಯಾನಿಕ್ ಅದನ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಆರ್ಗ್ಯಾನಿಕ್ ಉಳ್ಕೊಂಡಿರುತ್ತೆ. ಆರ್ಗ್ಯಾನಿಕ್ ಪೊಲ್ಯೂಷನ್ ಏನಿದೆ ಅದು ತುಂಬ ಜಾಸ್ತಿ ಇದ್ದಷ್ಟು ವಾಟರ್ ತುಂಬ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಲೆವೆಲ್ ಆಫ್ ಪೊಲ್ಯೂಷನ್ ಹೈ ಅಂತಲೇ ತೊಗೋಬೇಕು ನಾವು, ಹೈ ಇರುತ್ತೆ. ಸೊ ಹೈ ಇರುವಂಥ ಆಪ್ಷನ್ ಯಾವುದು, 2 ಇದೆ ಅಲ್ವಾ. ಆಪ್ಷನ್ A ಯಲ್ಲೂ ಇದೆ ಮತ್ತು ಆಪ್ಷನ್ D ಯಲ್ಲೂ ಇದೆ. ಓಕೆ, ಆಪ್ಷನ್ A ಮತ್ತು ಆಪ್ಷನ್ D ಯಲ್ಲಿ 2 ಕಡೆನೂ ಇರೋದ್ರಿಂದ ಈಗ 2 ಆಪ್ಷನ್ ಇದೆ ನಮಗೆ. ಈಗ ನೆಕ್ಸ್ಟ್ ನೋಡಬೇಕು ವ್ಯಾಲ್ಯೂ ಆಫ್ BOD ಹೈ ಇರುತ್ತಾ ಲೋ ಇರುತ್ತಾ ಅಂತ. ಸೊ ವ್ಯಾಲ್ಯೂ ಆಫ್ BOD ಇಸ್ ನಥಿಂಗ್ ಬಟ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇದೇನೆಂದರೆ ಮೈಕ್ರೋ ಆರ್ಗನಿಸಮ್ಸು ಪೊಲ್ಯೂಷನ್ ಆಗಿರುವಂಥ ವಾಟ್ರಲ್ಲಿ, ಪೊಲ್ಯೂಟ್ ಆಗಿರುವಂಥ ವಾಟ್ರಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಏನಾಗುತ್ತೆ, ಗ್ರೋ ಆಗ್ತಾ ಇರುತ್ತೆ. ಅದು ಗ್ರೋ ಆಗ್ತಿದೆ ಅಂದರೆ ಅದು ಹೆಚ್ಚು ಆಕ್ಸಿಜನ್ನ ಯೂಸ್ ಮಾಡ್ಕೋತಾ ಇದೆ ಅಂತ ಅರ್ಥ. ತುಂಬ ಆಕ್ಸಿಜನ್ನ ಅದು ತೊಗೊಂಡು ಏನಾಗುತ್ತೆ, ಫಾಸ್ಟಾಗಿ ಗ್ರೋ ಆಗ್ತಾ ಇರುತ್ತೆ. ಗ್ರೋ ಆಗೋದಕ್ಕೆ ಫುಡ್ ಬೇಕಲ್ವಾ, ಆ ಫುಡ್ಡೇ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದ್ದಷ್ಟು ಅದೇನಾಗುತ್ತೆ, ಜಾಸ್ತಿ ಬೆಳೆಯುತ್ತೆ. ಜಾಸ್ತಿ ಬೆಳೀತಾ ಇದೆ ಅಂದರೆ ಏನರ್ಥ, ಆಕ್ಸಿಜನ್ ಡಿಮ್ಯಾಂಡ್ ತುಂಬಾ ಇದೆ ಅಂತ ಅರ್ಥ. ಸೊ ಯಾವಾಗ ಆರ್ಗ್ಯಾನಿಕ್ ಮ್ಯಾಟರ್ ತುಂಬ ಇದೆ ಆವಾಗ ಆಕ್ಸಿಜನ್ ಡಿಮ್ಯಾಂಡ್ ಕೂಡ ತುಂಬಾ ಇರುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುವಾಗ ಅದು ಮೋರ್ ಪೊಲ್ಯೂಷನ್ ಅಂತ ಆಲ್ರೆಡಿ ಹೇಳಿದ್ದೀನಿ. ತುಂಬ ಪೊಲ್ಯೂಷನ್ ಇದೆ ಅಂತ ಅರ್ಥ. ತುಂಬ ಪೊಲ್ಯೂಟ್ ಆಗಿದೆ ಅಂದರೆ ತುಂಬಾ ಹೈ ಲೆವೆಲಲ್ಲಿ BOD ಇದೆ ಅಂತ ಅರ್ಥ. ತುಂಬ ಆಕ್ಸಿಜನ್ನ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಸೊ ಆನ್ಸರ್ ಇಸ್ ಆಪ್ಷನ್ A, ಹೈ ಲೆವೆಲ್ ಆಫ್ ಪೊಲ್ಯೂಷನ್ ಆ್ಯಂಡ್ ಹೈ BOD ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ದ ಸ್ಟೆಪ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಆರ್ ಗಿವನ್ ಬಿಲೋ. ಸೊ ಇಲ್ಲಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಇದೆಯಲ್ಲ, ಇದು ಯಾವ ಚಾಪ್ಟರಲ್ಲಿ ಬರುತ್ತೆ ಅಂದರೆ ಬಯೋಟೆಕ್ನಾಲಜಿ ಚಾಪ್ಟರಲ್ಲಿ ಬರುತ್ತೆ. ಕೆಲವೊಂದು ಕಾಲೇಜಸಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿರ್ಬೋದು ಈ ಚಾಪ್ಟರ್, ಕೆಲವೊಂದು ಕಾಲೇಜಲ್ಲಿ ಇನ್ನೂ ಮಾಡಿರಲ್ಲ. ಸೊ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ನೀವು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಈಸಿ ಇದೆ, ಡೈರೆಕ್ಟ್ ಕ್ವಶನ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೂ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ಏಕೆಂದರೆ ಇದೆಲ್ಲ ಸ್ಟೆಪ್ಸ್ಗಳು, ಏನು ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಸ್ಟೆಪ್ಸ್ ಇದೆಯಲ್ಲ ಅದನ್ನೇ ಇವರು ಈಸಿಯಾಗಿ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಸೊ 6 ಸ್ಟೆಪ್ಸ್ ಇದೆ. ಆ 6 ಸ್ಟೆಪ್ಪನ್ನು ಅವರು ಏನು ಮಾಡಿದ್ದಾರೆ, ರ್ಯಾಂಡಮ್ ಆಗಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂತ ನೀವು ಕಂಡುಹಿಡಿಬೇಕು ಅಷ್ಟೇ. ಸೊ ಇಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದಪ್ಪ ಅಂದರೆ ಫಸ್ಟ್ ಯಾವುದು ಬರುತ್ತೆ ಅಂದರೆ ಐಸೋಲೇಷನ್ ಆಫ್ DNA. ದಿಸ್ ಇಸ್ ಫಸ್ಟ್. ಸೊ ಈ ಥರ 6th ಪಾಯಿಂಟ್ ಎಲ್ಲಾದರೂ ನೋಡಿ, ಎಲ್ಲ ಆಪ್ಷನಲ್ಲೂ ಆಪ್ಷನ್ A ಆಗಿರಲಿ, B ಆಗಿರಲಿ, C ಆಗಿರಲಿ, D ಆಗಿರಲಿ, ಎಲ್ಲ ಆಪ್ಷನಲ್ಲೂ 6th ಒನ್ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಕನ್ಫ್ಯೂಷನ್ ಮತ್ತೆ ಈಗ ಸ್ಟಾರ್ಟ್ ಆಯಿತು, ಯಾವುದಪ್ಪ ಕರೆಕ್ಟ್ ಒನ್ ಅಂತ. ಸೆಕೆಂಡ್ ಸ್ಟೆಪ್ನ ಈಗ ನೋಡೋಣ. ಸೆಕೆಂಡ್ ಸ್ಟೆಪ್ ಏನು ಅಂದರೆ ಫಸ್ಟ್ ಐಸೋಲೇಷನ್ ಮಾಡಿದ ಮೇಲೆ DNA ಕಟ್ ಮಾಡಬೇಕು. ಸೊ ಒಂದು ಸೆಲ್ ಒಳಗಡೆ DNA ಇರುತ್ತೆ. ಆ DNAನ ಫಸ್ಟು ಏನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಅಂದರೆ ಅದನ್ನು ಹೊರಗಡೆ ತೊಗೋಬೇಕು. ಓಕೆ, ಹೊರಗಡೆ ತೊಗೊಂಡ್ಮೇಲೆ ಇದನ್ನು ಐಸೋಲೇಷನ್ ಅಂತ ಹೇಳ್ತೀವಿ. ಈ ಐಸೋಲೇಷನ್ ಆದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಓಕೆ, ಇದನ್ನು ಕಟ್ ಮಾಡ್ಕೊಳ್ಳೋದೇ ಸೆಕೆಂಡ್ ಸ್ಟೆಪ್. ಸೊ ಇಲ್ಲಿ ಕಟಿಂಗ್ ಆಯಿತಾ, ಕಟಿಂಗ್ ಅಟ್ ಅ ಸ್ಪೆಸಿಫಿಕ್ ಲೊಕೇಶನ್, ಸೆಕೆಂಡ್ ಸ್ಟೆಪ್ ಆಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಆಂಪ್ಲಿಫಿಕೇಷನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್. ಓಕೆ, ಯೂಸಿಂಗ್ PCR ಅಂದರೆ ಏನರ್ಥ ಅಂದರೆ ನೆಕ್ಸ್ಟ್ ಸ್ಟೆಪ್, ಸಪೋಸ್ ನಮಗೆ ಈ ಪೋರ್ಷನ್ ಬೇಕು ಅಂತ ಇಟ್ಕೊಳ್ಳಿ, ಈ ಪೋರ್ಷನ್ ಬೇಕು. ಸೊ ಈ ಪೋರ್ಷನ್ನ ಮಾತ್ರ ಕಟ್ಟಾಗಿರುವಂಥ ಜೀನ್ಸ್ಗಳು ಸಿಗುತ್ತಲ್ಲ, ಈ DNA ಪಾರ್ಟ್, ಇದನ್ನು ತೊಗೊಂಡು PCR ಮಷಿನ್ ಒಳಗಡೆ ಹಾಕಿ ತುಂಬಾ ಕಾಪಿಗಳನ್ನ ಪ್ರೊಡ್ಯೂಸ್ ಮಾಡೋದು. ಓಕೆ, ಇದನ್ನು ನಾವು ಜೀನ್ ಆಂಪ್ಲಿಫಿಕೇಷನ್ ಅಂತ ಹೇಳ್ತೀವಿ. ತುಂಬ ನಂಬರ್ ಆಫ್ ಕಾಪೀಸ್ನ ಪ್ರೊಡ್ಯೂಸ್ ಮಾಡೋದನ್ನ ಜೀನ್ ಆಂಪ್ಲಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಅದು ಆಯಿತು. ನೆಕ್ಸ್ಟ್ ಆಂಪ್ಲಿಫಿಕೇಷನ್ ಆದಮೇಲೆ ನಂಬರ್ ಆಫ್ ಜೀನ್ಸ್, ನಾವು ತುಂಬ ಜೀನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋಣ,
ಇನ್ಸರ್ಷನ್ ಆಫ್ ರಿಕಾಂಬಿನೆಂಟ್ DNA ಇಂಟು ದ ಹೋಸ್ಟ್ ಆರ್ಗ್ಯಾನಿಸಮ್. ಸೊ ಈ ಥರ ಮಲ್ಟಿಪಲ್ ಕಾಪೀಸ್ ಪ್ರೊಡ್ಯೂಸ್ ಆದಂಥ ಜೀನ್ನ ತೊಗೊಂಡು ಬಂದು ಹೋಸ್ಟ್ ಸೆಲ್ ಒಳಗಡೆ ಹಾಕಬೇಕು. ಸೊ ಹೋಸ್ಟ್ DNA ಇನ್ಸರ್ಟ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ, ನಮಗೊಂದು ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬಿಕಾಸ್ ತುಂಬಾ ಇದು ಲೆಂದಿ ಪ್ರೊಸೀಜರ್ ಆಗಿರೋದ್ರಿಂದ ನಾನು ಜಸ್ಟ್ ಹಾಗೆ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀವಿ, ಅದನ್ನು ಪ್ರಾಡಕ್ಟ್ನ ನಾವು ಪಡ್ಕೊಳ್ತೀವಿ. ಪ್ರಾಡಕ್ಟ್ ಸಿಕ್ಕಿದ ಮೇಲೆ ಡೌನ್ ಸ್ಟ್ರೀಮಿಂಗ್ ಪ್ರೋಸೆಸ್ ಅಂದರೆ ಅದನ್ನು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಅದನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡೋದೇ ಡೌನ್ ಸ್ಟ್ರೀಮಿಂಗ್ ಪ್ರೋಸೆಸ್. ಸೊ ಈ ರೀತಿ ನಾವು ಪ್ರತಿಯೊಂದು ಸ್ಟೆಪ್ಗಳನ್ನ ಫಾಲೋ ಮಾಡಿ ಒಂದು ರಿಕಾಂಬಿನೆಂಟ್ DNA ಯೂಸ್ ಮಾಡ್ಕೊಂಡು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಮಾಡುವಂಥ ಒಂದು ಪ್ರೋಸೆಸ್ ಏನಿದೆ ಫಾರ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಯೂಸಿಗಾಗಿರ್ಬೋದು, ಅದನ್ನು ನಾವು DNA ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಹೇಳಿದಂಥ ಆರ್ಡ್ರಲ್ಲಿ ಇರುವಂಥದ್ದು ಒಂದೇ ಒಂದು ಆಪ್ಷನ್, ದಟ್ ಈಸ್ ಆಪ್ಷನ್ ಡಿ. ಓಕೆ, ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್, DNA ಇನ್ ಅ ಕ್ಲೋನ್ ಆಫ್ ಸೆಲ್ಸ್ ಫಾಲೋಡ್ ಬೈ ಡಿಟೆಕ್ಷನ್ ಯೂಸಿಂಗ್ ಆಟೋ ರೇಡಿಯೋಗ್ರಫಿ ಇಸ್ ಕಾಲ್ಡ್. ಇಲ್ಲಿ ಇದು ಯಾವುದ್ರ DNA ಫಿಂಗರ್ ಪ್ರಿಂಟಿಂಗ್ ಓದುವಾಗಲೂ ಇದೊಂದು ಐಡಿಯಾ ಸಿಕ್ಕಿರುತ್ತೆ ನಿಮಗೆ. ಇಲ್ಲಾಂದರೆ ಡೀಟೇಲ್ ಆಗಿ ನಿಮಗೆ ಬಯೋಟೆಕ್ನಾಲಜಿ ಚಾಪ್ಟರ್ ಏನಿದೆ ಅಲ್ಲೂ ಕೂಡ DNA ಫಿಂಗರ್ ಪ್ರಿಂಟಿಂಗ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ನಿಮ್ಗೆ ಆನ್ಸರ್ ಸಿಗುತ್ತೆ. ಡೈರೆಕ್ಟ್ ಕ್ವಶನ್, ಇಲ್ಲಿ ಪ್ರೋಬ್ ಅಂದರೆ ಏನು ಅಂತ ಗೊತ್ತಿದ್ರೆ ನಿಮಗೆ ಆ ಪ್ರೋಬ್ದು ಡೆಫಿನೇಷನ್ನೇ ಇಲ್ಲಿ ನಿಮಗೆ ಕೊಟ್ಟಿರೋದು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಒಂದು ಆಟೋ ರೇಡಿಯೋಗ್ರಫಿ ಮಾಡಿದಾಗ ಕೆಲವೊಂದು ಗ್ಲೋ ಆಗೋವಂಥ ಕೆಲವೊಂದು ರೀಜನ್ಗಳಿರುತ್ತಲ್ಲ, ಫಾರ್ ಆ ಗ್ಲೋನೆಸ್ಗೆ ಯೂಸ್ ಮಾಡುವಂಥ ಕೆಮಿಕಲ್ನೇ ನಾವೇನು ಹೇಳ್ತೀವಿ, ಪ್ರೋಬ್ ಅಂತ ಹೇಳ್ತೀವಿ. ಆ ಕ್ಲೋನ್ಗಳು ಪ್ರೊಡ್ಯೂಸ್ ಮಾಡಿಬಿಟ್ಟಾಗ ನಮಗೆ ಬೇಕಾಗಿರುವಂಥ ಒಂದು DNA ಐಡೆಂಟಿಫೈ ಮಾಡೋದಕ್ಕೋಸ್ಕರ ರೇಡಿಯೋಗ್ರಫಿ ಮೂಲಕ ನಾವು ಏನು ಮಾಡ್ತೀವಿ, ಡಿಟೆಕ್ಟ್ ಮಾಡ್ತೀವಲ್ಲ, ಅದನ್ನು ನಾವು ಪ್ರೋಬ್ ಅಂತ ಹೇಳೋದು. ನೆಕ್ಸ್ಟ್, ಜೀವಾ ವಾಸ್ ಗ್ರೋಯಿಂಗ್ ಅ ಬ್ಯಾಕ್ಟೀರಿಯಲ್ ಕಾಲೋನಿ in a cultural flask under ideal laboratory conditions where the resources sooner or later become limiting. Which of the following equations will represents the correct growth in this case? ಇಲ್ಲಿ ಡೈರೆಕ್ಟ್ ಕ್ವಶನ್ ಅಗೇನ್. ಇಲ್ಲಿ ನಿಮಗೆ ಎರಡು ರೀತಿ ಗ್ರಾಫ್ನ ನೀವು ಓದಿರ್ತೀರ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲಿ ಚಾಪ್ಟರಲ್ಲಿ. ಒಂದು ಟೈಪ್ ಗ್ರೋತ್ ಯಾವುದು ಅಂತಂದರೆ ರಿಸೋರ್ಸ್ ಅನ್ಲಿಮಿಟೆಡ್ ಇದ್ದಾಗ ಒಂದು ಟೈಪ್ ಗ್ರಾಫ್ ಸಿಗುತ್ತೆ, ರಿಸೋರ್ಸ್ ಲಿಮಿಟೆಡ್ ಇದ್ದಾಗ ಒಂದು ಗ್ರಾಫ್ ಸಿಗುತ್ತೆ. ಸೊ ಇಲ್ಲಿ ರಿಸೋರ್ಸ್ ಲಿಮಿಟೆಡ್ ಇದ್ದಾಗ ಅಂತ ಕೇಳಿದ್ದಾರೆ. ಸೊ ರಿಸೋರ್ಸ್ ಲಿಮಿಟೆಡ್ ಇದ್ದಾಗ ಸಿಗುವಂಥ ಗ್ರಾಫಿಕಲ್ ಇಕ್ವೇಷನ್ ಏನಿದೆ ಅದು ಡೈರೆಕ್ಟ್ ಆನ್ಸರ್ ಇಲ್ಲಿರೋದು ಆಪ್ಷನ್ ಸಿ. ಸೊ ಗ್ರಾಫ್ದು ಇಕ್ವೇಷನ್ಗಳನ್ನ ನೀವು ಕಲ್ತಿದ್ರೆ ಇಲ್ಲಿ ಡೈರೆಕ್ಟ್ ಆನ್ಸರ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಫುಡ್ ಚೈನ್ ಇಸ್ ಅ ಮೇಜರ್ conduit for the energy flow in the terrestrial and aquatic ecosystem respectively. ಸೊ ಇಲ್ಲಿ ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿದ್ದಾಗ ಹಾಗೆ ಅಕ್ವಾಟಿಕ್ ಕಂಡೀಷನಲ್ಲಿದ್ದಾಗ ಫುಡ್ ಚೈನ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಟೆರೆಸ್ಟ್ರಿಯಲ್ ಯಾವುದು ಅಕ್ವಾಟಿಕ್ ಯಾವುದು ಅಂತ ಕಂಡುಹಿಡಿದ್ರೆ ಸಾಕು. ಅದರಲ್ಲೂ ಈಸಿ ಇದೆ ನೋಡಿ, ಇಲ್ಲ ಗ್ರೇಸಿಂಗ್ ಟೈಪಾ ಡೆಟ್ರಿಟೈಸ್ ಟೈಪಾ ಅಂತ ಕಂಡುಹಿಡಬೇಕಷ್ಟೆ. ಯಾವಾಗ ಪ್ಲ್ಯಾಂಟಿಂದ ಸ್ಟಾರ್ಟ್ ಆಗಿ ಡಿಕಂಪೋಸರ್ಸಲ್ಲಿ ಎಂಡ್ ಆಗುತ್ತಲ್ಲ ಆ ಥರ ಫುಡ್ ಚೈನ್ನ ನಾವು ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿತೀವಿ. ಇನ್ನೊಂದು ಡೆಟ್ರಿಟಸ್ ಯಾವ ಥರ ಅಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ ಡಿಕಂಪೋಸರ್ಸ್. ಫಸ್ಟ್ ಡಿಕಂಪೋಸರಿಂದನೇ ಸ್ಟಾರ್ಟ್ ಆಗಿ ಇಟ್ ವಿಲ್ ಎಂಡ್ ವಿತ್ ದ ಹೈಯರ್ ಸೆಕೆಂಡ್ರಿ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಆ ಥರ ಫುಡ್ ಚೈನ್ನ ನಾವು ಡೆಟ್ರಿಟಸ್ ಅಂತ ಹೇಳ್ತೀವಿ. ಸೊ ಆ ಥರ ನಿಮಗೆ ನೋಡುವಂಥ ಆಪ್ಷನ್ ಯಾವುದಿದೆ ಅಂದರೆ ಯೂಶ್ವಲಿ ಟೆರೆಸ್ಟ್ರಿಯಲಲ್ಲಿ ಆಲ್ವೇಸ್ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಡೆಟ್ರಿಟಸ್. ಓಕೆ, ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದೆ ಅದು ಡಿಕೆ ಮಾಡ್ತಾ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಅಕ್ವಾಟಿಕ್ನ ತೊಗೊಂಡ್ರೆ ಅಲ್ಲಿ ಡಿಕೇಯಿಂಗ್ ಪ್ರೋಸೆಸ್ಗಿಂತ ಆ ಪ್ಲ್ಯಾಂಟ್ ಏನಿದೆ ಅದು ಫಸ್ಟ್ ಸ್ಟಾರ್ಟ್ ಮಾಡೋವಂಥದ್ದು. ಸೊ ಅದೇ ಲ್ಯಾಂಡ್ ಮೇಲೆ ನೋಡಿದ್ರೆ ನೀವು ಆ ಫುಡ್ ಚೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಡಿಕಂಪೋಸರ್ಸಿಂದ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಅಲ್ಲಿರುತ್ತೆ. ಬಟ್ ಇಲ್ಲಿ ಅಕ್ವಾಟಿಕಲ್ಲಿ ಇರಲ್ಲ. ಸೊ ಆಪ್ಷನ್ ಯಾವ್ದು ಬರಬೇಕು, ಟೆರೆಸ್ಟ್ರಿಯಲ್ಗೆ ಡೆಟ್ರಿಟಸ್ ಬರಬೇಕು, ಅಕ್ವಾಟಿಕ್ಗೆ ಗ್ರೇಸಿಂಗ್ ಬರಬೇಕು. ಸೊ ಆ ಥರ ಇರೋದು ಯಾವುದು, ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಇನ್ ಸಿಟು ಕನ್ಸರ್ವೇಷನ್. ಇನ್ ಸಿಟು ಯಾವ್ದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವಾಗಲೂ ನೀವು ಈ ಥರ ಕ್ವಶನ್ಸ್ ಬಂದಾಗ ನಾಟ್ ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಅಬ್ಸರ್ವ್ ಮಾಡ್ದೇ ಇನ್ ಸಿಟು ಅಂತ ಓದ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು. ಈ ನಾಟ್ನ ಮಿಸ್ ಮಾಡಿಬಿಡ್ತಾರೆ. ಓಕೆ, ಇದನ್ನು ಒಂದು ಎಕ್ಸಾಂಪಲ್ ಹೇಳ್ತಾರದು ನಾನು ಅಷ್ಟೇ. ಈ ನಾಟ್ ಅಂತ ಯೂಶಲಿ ಕೊಟ್ಟಾಗ ಇದನ್ನು ಕೇರ್ಫುಲ್ ಆಗಿರಿ. ಇದನ್ನು ಕರೆಕ್ಟಾಗಿ ಓದಿದ್ರೆ ಆನ್ಸರ್ ನಿಮಗೆ ಸಿಗುತ್ತೆ. ಇಲ್ಲಾಂತಂದರೆ ನಾಟ್ನ ಬಿಟ್ಬಿಟ್ರೆ ಬೇರೆ ಥರ ಮೀನಿಂಗ್ ಕೊಟ್ಬಿಡುತ್ತೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಇನ್ಸಿಟು ಅಲ್ಲ. ಇನ್ಸಿಟು ಅಂದರೆ ಏನರ್ಥ ಅಂದರೆ ಅದೇ ಜಾಗದಲ್ಲಿ ಎಲ್ಲಿ ಆರ್ಗ್ಯಾನಿಸಮ್ ಇರುತ್ತಲ್ಲ ಅಲ್ಲೇ ಅದನ್ನು ಪ್ರೊಟೆಕ್ಟ್ ಮಾಡ್ತಿದ್ರೆ ಅದನ್ನು ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಎಕ್ಸಿಟು ಕನ್ಸರ್ವೇಷನ್ ಅಂದರೆ ಆರ್ಗ್ಯಾನಿಸಮ್ದು ಜಾಗ ಅಲ್ಲ, ಹೊರಗೆಲ್ಲೋ ಅದನ್ನು ಪ್ರೊಟೆಕ್ಟ್ ಮಾಡ್ತಿರ್ತೀವಿ.
ಅದನ್ನು ನಾವು ಎಕ್ಸಿಟು ಅಂತ ಹೇಳೋದು. ಸೊ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನು, ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್ ಅಂದರೆ ಈಗ ಬಂಡೀಪುರ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆಲ್ಲ ಕೇಳಿದ್ದೀರಾ ಅಲ್ವಾ. ಆ ನ್ಯಾಷನಲ್ ಪಾರ್ಕ್ಗಳೇನು, ಅದರದ್ದೇ ಜಾಗ, ಆ ಪ್ರಾಣಿಗಳು ಎಲ್ಲಿ ಬದುಕಿದೆ ಅದರದ್ದೇ ಜಾಗ, ಅದೊಂದು ಕಾಡುಗಳಾಗಿರುತ್ತೆ. ಸೊ ಆ ನ್ಯಾಷನಲ್ ಪಾರ್ಕಲ್ಲೇ ಅದನ್ನು ಪ್ರಿಸರ್ವ್ ಮಾಡ್ತಿದ್ರೆ ಅಥವಾ ಅದನ್ನು ನೋಡ್ಕೊಳ್ತಿದ್ರೆ ಅದನ್ನೇನು ಹೇಳ್ತೀವಿ ನಾವು, ಇನ್ಸಿಟು ಅಂತ. ನ್ಯಾಷನಲ್ ಪಾರ್ಕ್ ಈಸ್ ಅ ಇನ್ಸಿಟು. ಸೊ ಇಲ್ಲಿ ಕೇಳ್ತಾ ಇರೋದೇನು, ನಾಟ್ ಅನ್ ಇನ್ಸಿಟು ಅಂತ ಕೇಳ್ತಾ ಇರೋದ್ರಿಂದ ಇದಲ್ಲ. ಸೊ ಫಸ್ಟ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಆಪ್ಷನಲ್ಲೂ ಕೂಡ, ಆಪ್ಷನ್ ಬಿ ಅಲ್ಲಿ ಕೂಡ ನ್ಯಾಷನಲ್ ಪಾರ್ಕ್ ಇದೆ. ಸೊ ಇದೂ ಅಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನಿಗೆ ಬಂದರೆ ಸೀಡ್ ಬ್ಯಾಂಕ್ ಮತ್ತು ಸೇಕ್ರೆಡ್ ಗ್ರೂ ಕೊಟ್ಟಿದ್ದಾರೆ. ಸೇಕ್ರೆಡ್ ಗ್ರೂ ಅನ್ನೋದೇನಿದೆಯಲ್ವಾ, ಸೇಕ್ರೆಡ್ ಗ್ರೂ ಕೂಡ ಒನ್ ಆಫ್ ದ ಇನ್ಸಿಟು ಕನ್ಸರ್ವೇಷನ್ನೇ ಆಗುತ್ತೆ. ಅಲ್ಲೇ ಅದೇ ಜಾಗದಲ್ಲೇ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದು ಕೂಡ ಆಗೋದಿಲ್ಲ. ಸೊ ಹಾಗಾದರೆ ಆಪ್ಷನ್ ಯಾವುದು, ಆಪ್ಷನ್ ಡಿ. ಸೀಡ್ ಬ್ಯಾಂಕ್ ಮತ್ತು ಬೊಟಾನಿಕಲ್ ಗಾರ್ಡನ್ಸ್ ಏನಿದೆ ಅದರದ್ದೇ ನೇಟಿವ್ ಪ್ಲೇಸ್ ಅಲ್ಲ. ಸೀಡ್ ಬ್ಯಾಂಕ್ ಈಸ್ ಅ ಪ್ಲೇಸ್ ವೇರ್ ದ ಸೀಡ್ಸ್ ಆರ್ ಪ್ರಿಸರ್ವ್ಡ್. ಓಕೆ, ಅದು ಎಲ್ಲೋ ಬೇರೆ ಕಡೆ ಇದ್ದಂಥ ಸೀಡ್ಗಳನ್ನ ತೊಗೊಂಡು ಬಂದು ಒಂದು ಪ್ಲೇಸಲ್ಲಿ, ಒಂದು ಜಾಗದಲ್ಲಿ, ಒಂದು ಸ್ಟೋರ್ ಹೌಸಲ್ಲಿ ಅದನ್ನು ಪ್ರಿಸರ್ವ್ ಮಾಡ್ತಿರ್ತಾರೆ. ಅದನ್ನು ಸೀಡ್ ಬ್ಯಾಂಕ್ ಅಂತ ಹೇಳ್ತೀವಿ. ಇನ್ನೊಂದು ಬೊಟಾನಿಕಲ್ ಗಾರ್ಡನ್ ಅಂದರೆ ಅದು ಪಾರ್ಕ್ಗಳೆಲ್ಲ ನೀವು ಹೋಗಿರ್ತೀರ, ಕೆಲವೊಂದು ಬೊಟಾನಿಕಲ್ ಗಾರ್ಡನ್ಗೆ ವಿಸಿಟ್ ಮಾಡಿರ್ತೀರ. ಈಗ ಊಟಿ ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು, ಇದರದೆಲ್ಲ ವಿಸಿಟ್ ಮಾಡಿರ್ತೀರ. ಅಲ್ಲೇ ಬೆಳೆಯುವಂಥ ಪ್ಲ್ಯಾಂಟ್ಗಳಲ್ಲ, ಬೇರೆ ಎಲ್ಲೋ ಅದು ಬೆಳೆಯುವಂಥ ಪ್ಲ್ಯಾಂಟ್ಗಳನ್ನ ತೊಗೊಂಡು ಬಂದು ಅಲ್ಲಿ ಗ್ರೋ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ತಿರ್ತಾರೆ. ಸೊ ಅದನ್ನು ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ತೀವಿ. ಸೊ ಎರಡೂ ಕೂಡ ಇನ್ಸಿಟು ಅಲ್ಲ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಸೀಡ್ ಬ್ಯಾಂಕ್ ಆ್ಯಂಡ್ ಬೊಟಾನಿಕಲ್ ಗಾರ್ಡನ್ಸ್. ಲಾಸ್ಟ್ ಕ್ವೆಶ್ಚನ್ ಆಫ್ MCQ, exploration of molecular, genetic and species level diversity for novel products of economic importance is. ಸೊ ಇದು ಡೈರೆಕ್ಟಾಗಿ ಒನ್ ಆಫ್ ದ ಪ್ರೋಸೆಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದೆ. ಇದೆಲ್ಲ ಏನು ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ, ಇದೆಲ್ಲ ಕೆಲವೊಂದು ಡೆಫಿನೇಷನ್ಗಳು. ಈ ಡೆಫಿನೇಷನ್ಗಳು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲನೂ ಡೆಫಿನೇಷನ್ ಕೊಟ್ಟಿಲ್ಲ. ಬಯೋಡೈವರ್ಸಿಟಿ ಆಫ್ ಕೋರ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇರೋಂಥ ಡೆಫಿನೇಷನ್ ಏನಿದೆ ಅದು ಬಯೋಡೈವರ್ಸಿಟಿ ಅಂತೂ ಅಲ್ಲ. ಸೊ ಆಪ್ಷನ್ ಡಿ ಇಸ್ ಕ್ಯಾನ್ಸಲ್. ಇನ್ನು ಉಳಿದಿದ್ದೇನಿದೆ, ಬಯೋಫಾರ್ಟಿಫಿಕೇಷನ್ ಆಗಲಿ, ಬಯೋ ಪ್ರೊಸೆಸಿಂಗ್ ಆಗಲಿ, ಬಯೋ ಪ್ರಾಸ್ಪೆಕ್ಟಿಂಗ್ ಆಗಲಿ, ಇದೆಲ್ಲ ನಿಮಗೆ ಆನ್ಸರ್ಸ್ ಗೊತ್ತಿದ್ರೆ, ಬಯೋ ಪ್ರೊಸೆಸಿಂಗ್ ಅಂದರೆ ಆ ಪ್ರೋಸೆಸ್ ಏನಿದೆ ಅದು. ಸೊ ಪ್ರೋಸೆಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂದಮೇಲೆ ಇದು ಕೂಡ ಅಲ್ಲ. ಇನ್ನು ನಿಮಗೆ ಕನ್ಫ್ಯೂಷನ್ ಬರೋದು ಎರಡರಲ್ಲಿ, ಬಯೋಫಾರ್ಟಿಫಿಕೇಷನ್ ಮತ್ತು ಬಯೋ ಪ್ರಾಸ್ಪೆಕ್ಟಿಂಗಲ್ಲಿ. ಸೊ ಇಲ್ಲಿ ಕೊಟ್ಟಿರುವಂಥ ಡೆಫಿನೇಷನ್ ಏನಿದೆ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದು ಬಯೋ ಪ್ರಾಸ್ಪೆಕ್ಟಿಂಗ್ಗೆ. ಸೊ ಈ ಥರ ಕ್ವಶನ್ಸ್ಗಳನ್ನ ನೀವು ಆನ್ಸರ್ ಮಾಡಬೇಕು ಅಂದರೆ ಡೆಫಿನೇಷನ್ಸ್ಗಳು ಕರೆಕ್ಟಾಗಿ ಗೊತ್ತಿದ್ರೆ ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಬಯೋಫಾರ್ಟಿಫಿಕೇಷನ್ ಡೆಫಿನೇಷನ್ ಏನು ಅಂತ ನೋಡ್ಕೊಂಡಿರಿ, ಹಾಗೆ ಬೇರೆದ್ರದ್ದು ಡೆಫಿನೇಷನ್ಗಳನ್ನೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಸೊ ಆಗ ಈ ಥರ ಕ್ವಶನ್ಸ್ನ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಎಲ್ಲ MCQಗಳನ್ನ ನಾವೀಗ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಪಾರ್ಟ್ ಏನಿದೆ, ಈಸಿಯೆಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್, ಅದನ್ನು ನೋಡೋಣ. ನಾನು ಯಾಕೆ ಇದನ್ನು ಈಸಿಯೆಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್ ಅಂತ ಹೇಳಿದೆ ಅಂದರೆ, ಆನ್ಸರ್ಸ್ ನಿಮ್ಗೆ ಅಲ್ಲೇ ಕೊಟ್ಟಿರ್ತಾರೆ. ಸೊ ಆನ್ಸರ್ನ ನೀವು ರಿಕಾಲ್ ಮಾಡ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ಇದನ್ನೇ ನೋಡಿ ಗೆಸ್ ಮಾಡಿ ಅಟ್ಲೀಸ್ಟ್ ಬರಿಬೋದು. ಸೊ ಈ ಗೆಸ್ಸಿಂಗ್ ಮಾಡೋದಕ್ಕೂ ಕೂಡ ನಿಮಗೆ ಸ್ವಲ್ಪ ಆದರೂ ಕಾನ್ಸೆಪ್ಟ್ ನಾಲೆಡ್ಜ್ ಇರಬೇಕು, ಇಲ್ಲಾಂದರೆ ಯಾವ್ಯಾವುದಕ್ಕೋ ಆನ್ಸರ್ ಏನೇನೋ ಬರೆದ್ಬಿಡ್ತೀರಾ. ಸೊ ಅಟ್ಲೀಸ್ಟ್ ಲಿಟ್ಲ್ ಬಿಟ್ ನಾಲೆಡ್ಜ್ ನಿಮ್ಗೆ ಇರಲೇಬೇಕು. ಸೊ ಅಷ್ಟು ಗೊತ್ತಿದ್ದರೆ ನೀವು ಈಸಿಯಾಗಿ 5 ಮಾರ್ಕ್ಸ್ನ ತಗೋತೀರಾ. ಸೊ ಇದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. 5 ಮಾರ್ಕ್ಸ್ ಡೆಫಿನೆಟ್ಲಿ ನಿಮಗೆ ಸ್ಕೋರ್ ಮಾಡೋಕ್ಕಾಗುತ್ತೆ. ಕೇರ್ಫುಲ್ಲಾಗಿ ಕ್ವಶನ್ಸ್ನ ಓದಿ. ಇಲ್ಲಿ ಕೊಟ್ಟಿರೋವಂಥ ಕ್ವಶನ್ಸಲ್ಲಿ ಕೊಟ್ಟಿರೋ ಆಪ್ಷನ್ 2 ಸಲ ರಿಪೀಟ್ ಆಗೋಗಿದೆ. ಯಾವುದು ಅಂದರೆ ಕಾಂಪಿಟೆಂಟ್ ಸೆಲ್ಸ್ ಅನ್ನೋದು 2 ಸಲ ರಿಪೀಟ್ ಆಗಿಬಿಟ್ಟಿದೆ. ಬಟ್ ಬೇರೆ 2 ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಆ ಥರ ಮಿಸ್ಟೇಕ್ ಆಗಿಲ್ಲ. ಸೊ ನಿಮಗೆ ಗೊತ್ತಿರಲಿ, ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 5 ಆಪ್ಷನ್ ಇಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ನ ಕೊಟ್ಟಿರ್ತಾರೆ. ಆಗ ನಿಮಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಂತಲೇ ಒಂದು ಕೊಟ್ಟಿರ್ತಾರೆ, ವಿಚ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಥರನೇ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಯಾವಾಗ ಆನ್ಸರ್ ಮಾಡ್ಬೋದು ನೀವು, ಇಫ್ ಯು ಹ್ಯಾವ್ ಅ ಕಾನ್ಸೆಪ್ಟ್ ಕ್ಲಾರಿಟಿ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಫಸ್ಟ್ ಕ್ವಶನ್ ಇಲ್ಲಿ ನೋಡೋಣ. ದ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಕನ್ಸಿಸ್ಟ್ ಆಫ್ ಇಮ್ಯುನಾಲಜಿಕಲಿ ಯಾವ ಥರ ಸೆಲ್ಸ್ಗಳು ಅಲ್ಲಿ ಆ ಸ್ಪೇಸಲ್ಲಿ ಇರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ದ ಆನ್ಸರ್ ಇಸ್ ಕಾಂಪಿಟೆಂಟ್ ಸೆಲ್ಸ್. ಓಕೆ, ಇಲ್ಲಿ ಆನ್ಸರ್ ಏನು ರಿಪೀಟ್ ಆಗಿದೆಯಲ್ಲ ಅದೇ ಇದಕ್ಕೆ ಆನ್ಸರ್. ಕಾಂಪಿಟೆಂಟ್ ಸೆಲ್ಸ್ಗಳು ಇಲ್ಲಿ ಇರುತ್ತೆ. ನೆಕ್ಸ್ಟ್, ದ ವರ್ಷನ್ ಆಫ್ ಬಯೋಜೆನೆಸಿಸ್ ಈಸ್ ಅಕ್ಸೆಪ್ಟೆಡ್ ಬೈ ಮೆಜಾರಿಟಿ ಆಸ್ ಅ ಫಸ್ಟ್ ಫಾರ್ಮ್ ಆಫ್ ಲೈಫ್ ಅರೋಸ್ ಸ್ಲೋಲಿ ಥ್ರೂ ದ ಎವಲ್ಯೂಷನರಿ ಫೋರ್ಸಸ್ ಫ್ರಮ್. ಬಯೋಜೆನಸಿಸ್ನ ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ, ತುಂಬ ಜನ ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ ಅಂತಂದರೆ, ಇದನ್ನು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿದರು ಅಲ್ವಾ. ಆ ಎಕ್ಸ್ಪೆರಿಮೆಂಟಲ್ಲಿ ಏನು ಪ್ರೂವ್ ಆಯಿತು ಅಂದರೆ ನಾನ್ ಲಿವಿಂಗ್ ಮಾಲಿಕ್ಯೂಲ್ಸಿಂದ ಲಿವಿಂಗ್ ಮಾಲಿಕ್ಯೂಲ್ಸ್ ಬರ್ತಾ ಇದೆ ಅಂತ ಇಲ್ಲಿ ಪ್ರೂವ್ ಆಗಿರೋದ್ರಿಂದ ಆನ್ಸರ್ ಇಸ್ 17th ಆನ್ಸರ್ ಇಸ್ ನಾನ್ ಲಿವಿಂಗ್ ಮಾಲಿಕ್ಯೂಲ್. ಸೆಕೆಂಡ್ ಆನ್ಸರ್, ದಟ್ ಇಸ್ 17th ಆನ್ಸರ್ ಇಸ್ ನಾನ್ ಲಿವಿಂಗ್ ಮಾಲಿಕ್ಯೂಲ್. ನೆಕ್ಸ್ಟ್, ಫೈಲೇರಿಯಾಸಿಸ್ ಪ್ಯಾಥೋಜನ್ಸ್ ಆರ್ ಟ್ರಾನ್ಸ್ಮಿಟೆಡ್ ಟು ದ ಹೆಲ್ದಿ ಪರ್ಸನ್ ಥ್ರೂ.
ಈ ಫೈಲೇರಿಯಾಸಿಸ್ ಅನ್ನೋ ಡಿಸೀಸ್ ಏನಿದೆ ಇದು ಒಂದು ಯಾವುದೋ ಒಂದು ಪ್ಯಾಥೋಜನಿಂದ ಕಾಸ್ ಆಗುತ್ತೆ. ಇದನ್ನು ಟ್ರಾನ್ಸ್ಮಿಟ್ ಮಾಡುವಂಥ ಒಂದು ಆರ್ಗ್ಯಾನಿಸಮ್ನ ನಾವು ವೆಕ್ಟರ್ಸ್ ಅಂತ ಕರಿತೀವಿ. ವೆಕ್ಟರ್ಸ್ ಅಂದರೆ ಇಲ್ಲಿ ಯಾವುದು ಒಂದು ಡಿಸೀಸ್ನ ಕ್ಯಾರಿ ಮಾಡುತ್ತೆ. ಈಗ ಅದರಲ್ಲಿ ಆ್ಯಕ್ಚುಲಿ ಆ ಮಸ್ಕಿಟೋ ಏನಿದೆಯಲ್ಲ, ಮಸ್ಕಿಟೋ ಡಿಸೀಸ್ನ ಕಾಸ್ ಮಾಡಲ್ಲ. ಇಟ್ ಈಸ್ ಜಸ್ಟ್ ಅ ಕ್ಯಾರಿಯರ್. ಓಕೆ, ಆ ಡಿಸೀಸ್ ಕಾಸಿಂಗ್ ಜರ್ಮ್ಸ್ ಏನಿದೆ ಅದು ತೊಗೊಂಡು ಬರುತ್ತೆ ಅಷ್ಟೇ. ಸೊ ಇಟ್ ಈಸ್ ಒನ್ ಆಫ್ ದ ವೆಕ್ಟರ್. ಸೊ ಹಾಗೆ ಇಲ್ಲಿ ಫೈಲೇರಿಯಾಸಿಸ್ನ ಕಾಸ್ ಮಾಡ್ತಾ ಇರೋದು ಒಂದು ವೆಕ್ಟರ್ ಮೂಲಕ ಅದು ಪಾಸ್ ಆಗುತ್ತೆ. ಓಕೆ, ಸೊ ಟ್ರಾನ್ಸ್ಮಿಟಿಂಗ್ ಏಜೆಂಟ್ ಇಸ್ ವೆಕ್ಟರ್. ನೆಕ್ಸ್ಟ್ 19th, ಸ್ವಿಸ್ ಚೀಸ್ ವಿತ್ ಲಾರ್ಜ್ ಹೋಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಡ್ಯಾಶ್. ಸ್ವಿಸ್ ಚೀಸ್ ಯಾವುದರಿಂದ ಪ್ರೊಡ್ಯೂಸ್ ಸ್ವಿಸ್ ಚೀಸಲ್ಲಿರುವಂಥ ಹೋಲ್ಗಳು ಯಾವುದರಿಂದ ಪ್ರೊಡ್ಯೂಸ್ ಆಗಿದೆ ಅಂತ. ಹೋಲ್ಸ್ ಪ್ರೊಡ್ಯೂಸ್ ಆಗೋದು ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನಿಂದ, ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ಆ ಹೋಲ್ಸ್, ಲಾರ್ಜ್ ಹೋಲ್ಸು ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪಿಂದ ಪ್ರೊಡ್ಯೂಸ್ ಆಗೋದು. ಓಕೆ, ಯಾವ ಬ್ಯಾಕ್ಟೀರಿಯಾ ಅಂದರೆ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ವಾನಿ. ಓಕೆ, ಅದೊಂದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾಯಿಂದ ಪ್ರೊಡ್ಯೂಸ್ ಆಗೋದ್ರಿಂದ ಆನ್ಸರ್ ಶುಡ್ ಬಿ ಬ್ಯಾಕ್ಟೀರಿಯಾ. Okay, so answer is bacteria. Next, 20th one, the host cells which have the ability to incorporate foreign DNA within them are called. ಕೆಲವೊಂದು ಸೆಲ್ಗಳು ಹೋಸ್ಟ್ ಸೆಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ ಹೋಸ್ಟ್ ಸೆಲ್ ಒಳಗಡೆ ಬೇರೆ DNA ಕೂಡ ಬಂದು ಸೇರ್ಕೊಳ್ಳೋದಕ್ಕೆ ಅದು ಅವಕಾಶ ಕೊಡುತ್ತೆ. ಸೊ ಆ ಥರ ಸೆಲ್ಗಳನ್ನ ನಾವೇನು ಹೇಳ್ತೀವಿ ಅಂದರೆ ರೀಕಾಂಬಿನೆಂಟ್ ಸೆಲ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ರೀಕಾಂಬಿನೆಂಟ್ ಸೆಲ್. ಗೊತ್ತಿಲ್ಲ ಅಂದರೂ ಕೂಡ ಈಸಿಯಾಗಿ ಗೆಸ್ ಮಾಡ್ಬೋದು, ಬಿಕಾಸ್ ಉಳಿದಿರೋದು ಅದೊಂದೇ ಆಪ್ಷನ್ ಆಗಿರೋದ್ರಿಂದ ನಿಮಗೆ ರೀಕಾಂಬಿನೆಂಟ್ ಸೆಲ್ ಇಸ್ ಅ ಕರೆಕ್ಟ್ ಆನ್ಸರ್. ಬಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರೋದ್ರಿಂದ ನಾನು ಜಸ್ಟ್ ಅದನ್ನು ರಿಪೀಟ್ ಮಾಡಿ ಹೇಳಿದೆ ಅಷ್ಟೇ. ರೀಕಾಂಬಿನೆಂಟ್ ಸೆಲ್ಸ್ ಆರ್ ದ ಸೆಲ್ಸ್ ವೇರ್ ದೇ ಹ್ಯಾವ್ ದ ಎಬಿಲಿಟಿ ಟು ಇನ್ಕಾರ್ಪೊರೇಟ್ ದ ಫಾರಿನ್ DNA ಆಲ್ಸೋ. ಓಕೆನಾ? ಸೊ ಈಗ ಕಂಪ್ಲೀಟಾಗಿ ನಾವು MCQನೂ ಸಾಲ್ವ್ ಮಾಡಿ ಆಯಿತು, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಸಾಲ್ವ್ ಮಾಡಿ ಆಯಿತು. ಸೊ ಎಲ್ಲ ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸ್ಪೆಷಲಿ MCQಗೆ ಎಕ್ಸ್ಪ್ಲನೇಷನ್ ಬೇಕಾಗೇ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು. ಇಲ್ಲಾಂದರೆ ಜಸ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಈ ಥರ ಹೇಳ್ಕೊಂಡು ಹೋಗ್ಬೋದಿತ್ತು ನಾನು. ಬಟ್ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಈ ಸಲ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನ ಇನ್ಕ್ಲೂಡ್ ಮಾಡಿರೋದ್ರಿಂದ ಕೆಲವೊಂದಕ್ಕೆಲ್ಲ ತುಂಬಾ ಎಕ್ಸ್ಪ್ಲನೇಷನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಎಕ್ಸ್ಪ್ಲನೇಷನ್ಗಳೇನಿತ್ತು ಅದು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ವಿಡಿಯೋ ಲೆಂದಿ ಆಗಿಬಿಡುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಉಳಿದ ಪಾರ್ಟ್ಗಳೇನಿದೆ ಅದನ್ನು ಕೂಡ ನಾನು ಹಾಕ್ತೀನಿ. ಸೊ ಅದೆಲ್ಲ ಆನ್ಸರ್ಸ್ ನಿಮಗೆ ಬೇಕು ಅಂದರೆ ವಿಡಿಯೋನ ಫಾಲೋ ಮಾಡ್ತಾ ಇರಿ. ಅದರದ್ದು ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ನಿಮಗೆ ಗೊತ್ತಲ್ವಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಕ್ಲಿಕ್ ಮಾಡಿದ್ರೆ ತಪ್ಪದೆ ನೋಡಿ. ನಿಮ್ಮ ಮಿಡ್ಟರ್ಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇದರದ್ದು ಆನ್ಸರ್ದು PDF ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕಿರ್ತೀನಿ. ಕರೆಕ್ಟ್ ಆಪ್ಷನ್ಸ್ ವಿತ್ ಎಕ್ಸ್ಪ್ಲನೇಷನ್ ಅನ್ನಲ್ಲಿ ಹಾಕಿರ್ತೀನಿ. ಸೊ ಆ PDF ನಿಮಗೆ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬೋದು. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸ್ಟಡಿ ವೆಲ್, ಟೇಕ್ ಕೇರ್, ಬಾಯ್.